ಮನುಷ್ಯನಾಗಿ ಹುಟ್ಟೇವೆ ಅಂದ ಬಳಿಕ ಈ ಭೂಮಿ ಮ್ಯಾಗ ನಾವು ಏನೂ ತಂದಿಲ್ಲ, ಏನೂ ಒಯ್ಯಂಗಿಲ್ಲ, ಬರೇ ಕೈಲಿ ಬಂದೀವಿ, ಬರೇ ಕೈಲಿ ಹೋಗಿಬಿಡ್ತೀವಿ. ಆದರೆ ಹುಟ್ಟು ಬದುಕಿನ ಮಧ್ಯೆ ಏನು ಬದುಕು ಮಾಡ್ತೀವಲ್ಲ ಅದು ಮಾತ್ರ ಶಾಶ್ವತವಾಗಿ ಉಳಿತೈತಿ. ಆಶ್ಚರ್ಯ ಏನು ಅಂತಂದ್ರೆ ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ಬರ್ತಕ್ಕಂಥ ಜವಳಗೇರಿ ಗ್ರಾಮದೊಳಗೆ ವಿಶ್ವಕರ್ಮದೊಳಗಿರ್ತಕ್ಕಂಥ ಮೌನಾಚಾರ್ಯ ಮಡದಿ ನಾಗಮ್ಮ, ಅವರಿಗೆ 3 ಜನ ಮಕ್ಕಳು. ದೇವಿಯ ದಯದಿಂದ, ದೇವಿಯ ಆಶೀರ್ವಾದದಿಂದ, ದಸರಾದೊಳಗೆ ಕಾಳಿಕಾ ದೇವಿ ಪೂಜನೆ ಮಾಡೋದ್ರಿಂದ ಸಾಕ್ಷಾತ್ ಪಾರ್ವತ ದೇವಿ ಆ ತಾಯಿಯ ಗರ್ಭದೊಳಗೆ ಗಂಡು ಮಗುವಾಗಿ ಜನಿಸಿ ಬರ್ತಾನೆ. ಹುಟ್ಟಿ ಬಂದ ಮಗನಿಗೆ ಹೆಸರನ್ನಿಟ್ರು. ಏನಂತ ಯವ್ವ, ಏನಿಟ್ರು ನಿನ್ನೆ? ಅದಿರಲಿ, ಎಲ್ಲರೂ ಇಲ್ಲಿ ಏನಂತಿಟ್ರಿ? ನಾಗಲಿಂಗ, ನಾಗಲಿಂಗ ಅಜಾತ ನಾಗಲಿಂಗ ಶಿವಯೋಗಿ ಅಂತ. ಜವಳಗೇರಿ ಗ್ರಾಮದೊಳಗೆ ನಾಗಮ್ಮ ತಾಯಿ ಹುಟ್ಟಿರ್ತಕ್ಕಂಥ ಮಗನನ್ನ ಭಾಳ ಸುಂದರವಾಗಿ ಹೆಸರನ್ನು ಯಾವಾಗಿಟ್ಟಾರೆ, ಹೆಸರಿಟ್ಟ ಬಳಿಕ ಅವರು ಬಂದು ಬಳಗ ಎಲ್ಲರೂ ಕೂಡ ಮುಯಿ ಏನೇನು ಮಾಡ್ಬೇಕಾಗ್ಯದ, ಏನೇನು ಕೊಡ್ಬೇಕು ಎಲ್ಲ ಊಟ ಮಾಡಿ ಎಲ್ಲರೂ ಕೂಡ ತಮ್ಮ ಮನೆಗೆ ಹೋಗ್ತಾರೆ. ಭಾಳ ಆಶ್ಚರ್ಯ ಏನು ಅಂತಂದ್ರೆ ಇತ್ತ ಕಡೆಗೆ ನಾಗಮ್ಮ ತಾಯಿ 4ನೇ ಮಗನಾಗಿರ್ತಕ್ಕಂಥ ನಾಗಲಿಂಗಪ್ಪನನ್ನು ಯಾವ ರೀತಿ ಬೆಳೆಸ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಕತ್ತಾಳೆ. ಈ 4ನೇ ಮಗ ಬರೀ ಮನೆಗೆ ಮಗನಾಗಬಾರ್ದ, ಓಣಿಗೆ ಮಗನಾಗಬಾರ್ದ, ಊರಿಗೆ ಮಗನಾಗಬಾರ್ದ, ದೇಶಕ್ಕೆ ನಾಡಿಗೆನೇ ಮಗನಾಗಬೇಕು. ಹಂಗೆ ಬೆಳೆಸೋ ಮಗನ ತಿಳ್ಕೊಂಡು ತಾಯಿ ಕನಸು ಕಟ್ಟಿದ್ಲ. ಮಗ ನಾಗಲಿಂಗೇಶ ಬೆಳೀತಾ ಬೆಳೀತಾ ಯಾವಾಗ ಸ್ವಲ್ಪ ದೊಡ್ಡವಾಗಲಿಕ್ಕತ್ತಾನೆ ಆಗುವಂಥ ಸಮಯದೊಳಗೆ ಅವಾಗ ತಾಯಿ ವಿಚಾರ ಮಾಡ್ತಾಳೆ. ಏನು ಅಂತಂದ್ರೆ ಇರುವಂಥ ಮಗ ದಕ್ಕಬೇಕನ್ನಂಗಿತ್ತಂದ್ರೆ ಆಗಿನ ಸಮಯದೊಳಗೆ ಹೇಗಿತ್ತು ಅಂತಂದ್ರೆ ತಾಯಿ ಎದೆ ಹಾಲನ್ನು ಯಾರು ಉಂಡಾರ ಅವರು ದಕ್ತಿದ್ರಂತ. ಅದಕ್ಕೊಂದು ಮಾತಂತಾನೆ, ಏನು ಅಂತಂದ್ರೆ ಮಗುವಿಗೆ ಎದೆ ಹಾಲು ಉಣಿಸಲಾರಳು ಆಧುನಿಕ ತಾಯಿ ಒಳಯ್ಯ. ಅವ್ವ ಅಪ್ಪ ಮರಸಿ ಮಮ್ಮಿ ಡ್ಯಾಡಿ ಕಲಿಸಿ ಲಾಲಿಸುವಳಯ್ಯ. ಸ್ವದೇಶದ ಭಾಷೆ ಮರಸಿ ವಿದೇಶದ ಭಾಷೆ ಕಲಿಸಿ ಕುಣಿಸುವಳಯ್ಯ. ಹುಕ್ಕೇರೀಶ ಇವಳಿಗೆ ಕನ್ನಡತಿ ಹೆಂಗನ್ಲಯ್ಯ. ಹಳ್ಳಿ ಒಳಗೆ ಆಡ ಭಾಷೆ ಎಷ್ಟು ಚಂದ್ರಿ. ಅವ್ವ ಅಪ್ಪ ಕಾಕ ದೊಡ್ಡಪ್ಪ ಚಿಗವ್ವ ಸಣ್ಣವ್ವ ಅಮ್ಮ ಎಷ್ಟು ಚಂದಲ್ರಿ, ಹೌದಲ್ರಿ? ಕರಿಯಾಕ ಒಂಥರ ಆನಂದ, ಅದನ್ನು ಕೇಳಕ್ಕಂಕ್ರು ಇನ್ನೂ ಆನಂದ. ಈಗಿನ ಮಂದೆಲ್ಲ ಏನು ಮಾಡ್ಲಿಕ್ಕತ್ತಾರಂದ್ರೆ ಅವು ಎಂಥ ಚಂದ ಅವ್ವ ಅಪ್ಪ ಅಂತ ಬರ್ತಾವ. ನೀವೇನಂತೀರಿ ಓಕೆವ? ಅವ್ವ ಅನ್ನಬಾಣಿ ಮಮ್ಮಿನ ಅಂತೀರಿ ಓಕೆ ಅಲ್ಲ, ಮಮ್ಮಿನ ಇನ್ನೊಂದು ಏನಂತಾರೆ ನಮ್ಗೆ ಗೊತ್ತಾಗಲ್ಲ ಅದು ಅಲ್ಲ. ಅವ ಅಪ್ಪ ಅಂತ ಬರ್ತಾವೆ ಎಷ್ಟು ಚಂದ. ಅಪ್ಪ ಅನ್ಬರ್ತಮ್ಮ ದಾಡಿ ಮಗೋಕೆ ರೊಕ್ಕ ಇರಂಗಿಲ್ಲ, ಆದರೂ ದಾಡಿ ಅನ್ಸೋಕೆ ನಮ್ಮ ಮಂದಿ. ಆಗಿನ ಸಂದರ್ಭ ಭಾಳ ವಿಶೇಷ ಇತ್ತು. ಮಕ್ಕಳು ದಕ್ತಿದ್ರಲ್ಲ, ಆಗಿನ ಸಮಯದೊಳಗೆ ತಾಯಿ ರೂಪ ನೋಡ್ತಿದ್ದಿಲ್ಲ, ಸೌಂದರ್ಯ ನೋಡ್ತಿದ್ದಿಲ್ಲ. ಪ್ರಾಯದ ವಯಸ್ಸು ಬಂದಿರತಕ್ಕಂಥ ಮಗ ಆಗಿರಲಿ, ಪ್ರಾಯದ ವಯಸ್ಸು ಬಂದಿರತಕ್ಕಂಥ ಮಗಳಾಗಿರಲಿ, ಅಕಸ್ಮಾತ್ ಕಣ್ಣು ಮುಂದೆ ಸತ್ರು ಅಂತಂದ್ರೆ ಆಡ ಭಾಷೆ ನೀವು ಮಾತಂತೀರಿ ಏನಂತ, ಬಹುಶಃ ಅವ್ರ ಅವನ ಎದೆ ಹಾಲು ಕುಡ್ದಿಲ್ಲ, ಹೀಗಾಗಿ ಮಗ ದಕ್ಕಿಲ್ಲ ಅಂತೀರಿ. ಯಾರು ತಾಯಿಯ ಎದೆ ಹಾಲನ್ನು ಕುಡಿತಾರ ಅವ್ರು ದಕ್ತಿದ್ರ ಅಂತಿದ್ರ. ಅವಾಗ 10 ಮಕ್ಕಳನ್ನ ಹಡ್ದಾರಂದ್ರೂ ಕೂಡ ಒಬ್ರು ಕೂಡ ಹಂಗೆ ಇರ್ತಿದ್ದಿಲ್ಲ. ಇವತ್ತಿನ ದಿನಮಾನದೊಳಗೆ ಯಾಕೆ ಮಕ್ಕಳು ದಕ್ಕೊಲ್ವು ಅಂತಂದ್ರೆ ಎಲ್ಲಿ ಎದೆ ಹಾಲನ್ನು ಉಣಿಸಿದ್ರೆ ಸೌಂದರ್ಯ ಕಡಿಮೆ ಆಗತ್ತ ಬಾ ಅಂತ ತಿಳ್ಕೊಂಡು, ಎಲ್ಲಿ ಎದೆ ಹಾಲನ್ನು ಉಣಿಸಿದ್ರೆ ರೂಪ ಕಡಿಮೆ ಆಗತ್ತ ಬಾ ಅಂತ ತಿಳ್ಕೊಂಡು ನೀವೆಲ್ಲ ಏನು ಮಾಡಕತ್ತೀರಿ ಅಂದ್ರೆ ಆಧುನಿಕ ಯುಗದೊಳಗೆ ಅವು ಸೀದಾ ಬೆಳಿಗ್ಗೆ ಹೋಗ್ತೀರಿ, ಇಲ್ಲ ಬಾಗಲಕೋಟೆ ಹೋಗ್ತೀರಿ, 100-200 ರೂಪಾಯಿ ಖರ್ಚು ಮಾಡಿ ಬಾಟ್ಲಿ ತೊಗೊಂಬರ್ತೀರಿ, ಹೌದ್ರೆ? ಅದರ ಡಿಜೈನ್ ಬಾಟ್ಲಿ, ಅದಕ್ಕೊಂದು ನಿಪ್ಪಲ್ ಅಂತ ತೊಗೊಂಬರ್ತೀರಿ, ಹಾಲಿಗೆ 1-2 ಸಕ್ಕರೆ ಹಾಕಿ ಕೊಡ್ತಿರಲ್ಲ. ನೋಡ್ರಿ ಹೆಂಗೈತಿ. ಹಿಂದಿನ ಮಂದಿ ಸುಮ್ಮನೆ ಅಂದಿಲ್ಲ ಏನಂತ, ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನ್ಯ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಈ ಭೂಮಿ ಮ್ಯಾಗ ಯಾರು ಧನ್ಯರಾಗ್ಯಾರ ಅಂತಂದ್ರೆ ಮೊದಲನೇ ಪಾಠಶಾಲೆ ಮನಿ ಅಂತ. ಮಗುವಿಗೆ 1ನೇ ಗುರು ಯಾರಂದ್ರೆ ತಾಯಿ ಅಂತ. ಯಾಕೆ? ನೀವು ಏನು ಕಲಿಸ್ತೀರಿ ಮಕ್ಕಳದನ್ನು ಕಲಿತಾವ, ಹೌದ್ರೆ? ರೂಪ ಕಡಿಮೆ ಆಗತ್ತ ಬಾ ಅಂತ ತಿಳ್ಕೊಂಡು, ಸೌಂದರ್ಯ ಕಡಿಮೆ ಆಗತ್ತ ಬಾ ಅಂತ ತಿಳ್ಕೊಂಡು ಬಾಟ್ಲಿ ಹಾಲು ಕೊಡಿಸ್ತೀರಿ. ಮುಂದೆ ದೊಡ್ಡವಾದ್ಮ್ಯಾಗ ಅವು ನಾಯಕನ್ರಿ ಆ ಮಾತ ಅಲ್ಲ, ಕುಡಿಯವಲ್ಲಕ್ಕ ಕುಡಿಯಂಗಿಲ್ಲ, ಬಂದು ಮತ್ತೆ ಜಾಡಿಸಿ ಒದಿತಾವ. ಎಷ್ಟೋ ಮಂದಿ ಬರ್ತಾರೆ ಅಜ್ಜರಂತಲ್ಲಿ, ಯಪ್ಪ ಏನೋ ಒಬ್ಬ ಮಗ ಅದನ್ರಿ ಕೆಟ್ಟ ಚಟಕ್ಕೆ ಬಿದ್ದುಬಿಟ್ಟಾನ, ಕುಡಿಯಾಕತ್ತಾನ, ಬಂದು ಬರೀ ಕುಡಿಯೋದಷ್ಟಲ್ಲ ಒದ್ಯಾಕತ್ತಾನ ಹೊಡಿಯಾಕತ್ತಾನ. ಕಲಿಸ್ತೀರಿ ಯಾರ್ರೀ? ಎಷ್ಟು ಜಲ್ದಿ ಒಪ್ಕೊಂತೀರಿ ಅಲ್ಲ?
ಆಗಿನ ಸಮಯದೊಳಗೆ ಎದೆ ಹಾಲನ್ನು ಉಣಿಸ್ತಿದ್ರು, ಮಕ್ಕಳು ದಕ್ತಿದ್ರಲ್ಲ, ಸಂಸ್ಕಾರ ಕೂಡ ಹಾಗೆ ಕೊಡ್ತಿದ್ರು. ಜವಳಗೇರಿ ಒಳಗೆ ತಾಯಿ ನಾಗಮ್ಮ ವಿಚಾರ ಮಾಡ್ತಾಳೆ, 4ನೇ ಮಗನನ್ನು ವಿಶೇಷವಾಗಿ ಬೆಳೆಸ್ಬೇಕಂತೇಳಿ ತಮ್ಮ ಪರಂಪರೆ ಏನದ ಆಚಾರ ವಿಚಾರ ಸಂಸ್ಕಾರವನ್ನು ಕೊಡ್ತಾ ಕೊಡ್ತಾ ಮಗನನ್ನು ಬೆಳೆಸಬೇಕಾದ್ರೆ ಒಂದು ದಿವಸ ಏನಾಯ್ತು ಅಂದ್ರೆ, ಅವಾಗಿನ ಮನೆ ನೋಡ್ರಿ, ಅಡಿಗೆ ಮನೆಯೂ ಅಲ್ಲೇ, ದೇವ್ರ ಕೋಣಿನೂ ಅಲ್ಲೇ, ಬಚ್ಚಲ ಕೋಣಿನ ಅಲ್ಲೇ. ಅಡಿಗೆ ಮನೆಯಾಗ ಹಳೆ ಮನೆ ನೋಡ್ರಿ ನೀವು. ಈಗೆಲ್ಲ ಅಡಿಗೆ ಮನೆ ಬೇರೆ, ಬೆಡ್ರೂಮ್ ಬೇರೆ, ದೇವ್ರ ಕೋಣಿ ಬೇರೆ, ಪಡ್ಸಲೆ ಬೇರೆ ಮಾಡಕತ್ತೀವಿ. ಆದ್ರೆ ಅವ ಹಂಗಿದ್ದಿದ್ದಿಲ್ಲ. ಹಳೆ ಮನೆ ನೋಡ್ರಿ ನೀವು, ಈಗೂ ಕೂಡ ಹಳ್ಳಿಯಾಗ ಅದಾವ. ಮೊದಲು ಬಂದು ಕೊಳ್ಳೆ ದಂಧಕ್ಕೆ ಹತ್ತೈತಿ. ದಂಧಕ್ಕೆ ಆದ ತಕ್ಷಣ ಬರೋದು ಪಡ್ಸಾಲಿ ಆದ ತಕ್ಷಣ ಅಡಿಗೆ ಮನೆಗೆ ದೇವ್ರ ಕೋಣಿ ಬಚ್ಚಲ. ಹಳೆ ಮನೆ ನೋಡ್ರಿ ನೀವು. ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ, ಆಗಿನ ಸಮಯದೊಳಗೆ ತಾಯಿ ನಾಗಮ್ಮ ಮಗನಾಗಿರ್ತಕ್ಕಂಥ ನಾಗಲಿಂಗಪ್ಪನನ್ನ ಕೆಳಗೊಂದು ಕೌದಿ ಹಾಸ್ಯ ಮಲಗಿಸ್ಯಾಳ. ಈಗ ಮಗ ಮಕ್ಕೊಂಡೈತೇವ, ಮಗ ಮಕ್ಕೊಂಡಾಗ ಎಲ್ಲ ಕೆಲಸ ಮುಗಿವು, ಮಗ ಎದ್ದನ್ ಕೆಲಸ ಉಳಿಯಂಗಿಲ್ಲ ಅಂತ ತಿಳ್ಕೊಂಡು ಬಟ್ಟೆ ಅಡಿಗೆ ಅದು ಇದು ಎಲ್ಲ ಮಾಡಕತ್ತಾಳ. ನಾಗಲಿಂಗಪ್ಪನ ಕೆಳ ಮಲಗಿಸ್ಯಾಳ. ಅದೇ ಸಣ್ಣ ವಯಸ್ಸಿನ ಹುಡುಗ ಮಗ. ಹಿಂಗೆ ಯಾವಾಗ ತನ್ನ ಕಾಯ್ಕ ಮಾಡಕತ್ತಾಳ, ಮಗ ಮಕ್ಕೊಂಡಾನ. ರೊಟ್ಟಿ ಮಾಡುವಂಥ ಸಮಯದೊಳಗೆ ಒಮ್ಮಿಗೆ ಮಗನಾಗಿರ್ತಕ್ಕಂಥ ನಾಗಲಿಂಗಪ್ಪ ಎದ್ದು ಕುಂತ ತಕ್ಷಣ ನಾಗಮ್ಮ ಅಂತಾಳೆ, ಎದ್ದೆವ ನನ್ನ ಮಗ ಎದ್ದಿನ ಮಂದಿ ಕೆಲಸ ಆಗೋದಿಲ್ಲ ಅಂತ ತಿಳ್ಕೊಂಡು ಬೇಬೇನೆ ರೊಟ್ಟಿ ಬಿಡಬೇಕಂತ ರೊಟ್ಟಿ ಬಿಡಕತ್ತಾಳ. ರೊಟ್ಟಿ ಬಿಡುವಂಥ ಸಮಯದೊಳಗೆ ಅದೇ ತಾನೇ ಎದ್ದು ಕುಂತಿರ್ತಕ್ಕಂಥ ನಾಗಲಿಂಗಪ್ಪ ನೋಡಿದ್ಯಾರಂದ್ರೆ ತಾಯಿ ಮುಖ. ತಾಯಿ ಮುಖವನ್ನು ನೋಡಿದಾಗ ನಾಗಮ್ಮ ತಾಯಿ ಮಗನ ಮುಖವನ್ನು ನೋಡಿ ನಗತಾಳ. ತಾಯಿ ಮುಖ ನೋಡಿ ನಾಗಲಿಂಗಪ್ಪ ನಗತಾನ. ನಗು ಮುಂದಾಗ ಮಗ ಈಗ ಕಲಿಸ್ಬೇಕಂತ ತಿಳ್ಕೊಂಡು ತಾಯಿ ಒಂದು ಆಶೆ ಏನಿರ್ತಂದ್ರೆ, ಎಷ್ಟು ಮಕ್ಕಳನ್ನ ಹಡದಿವಿ ಅನ್ನೋದು ಮುಖ್ಯ ಅಲ್ಲ, ಹಡದಿರುವಂಥ ಮಕ್ಕಳ ಬಾಯಿಯೊಳಗೆ ತೊದಲ ನುಡಿಯಿಂದ ಅಮ್ಮ ಅಂತ ಕರೆದು ಬಿಟ್ರೆ ಸಾಕ, ಮೊದಲ ನೆಡೆಯಿಂದ ಮಗ ನಡ್ಕೊಂಡು ಬಂದ್ರೆ ಸಾಕ, ಸ್ವರ್ಗಕ್ಕೆ 3 ಗಣ ಇರ್ತಂತ ತಾಯಿಗೆ 3 ಗಣ. ಯಾಕೆ ಯವ್ವ ನನ್ನ ಮಗ ಎಷ್ಟು ಚಂದ ಮಾತಾಡ್ತೆ, ನನ್ನ ಮಗ ಅವ್ವ ಅಂತ ಕರೀತ, ನನ್ನ ಮಗ ನಡ್ಕೊಂಡು ಬಂತ ಅಂತ ತಿಳ್ಕೊಂಡು ಊರಿಗೆಲ್ಲ ಹಬ್ಬಿಸ್ತೀರಿ. ಎಷ್ಟು ಖುಷಿಯಲ್ಲ ತಾಯಿ. ನಾಗಲಿಂಗಪ್ಪ ಹಿಂಗೆ ಎದ್ದು ಯಾವಾಗ ಕುಂತ್ಕೊಂಡು ನನ್ನ ತಾಯಿ ಮುಖವನ್ನು ನಗುವಂಥ ಸಮಯದೊಳಗೆ ತಾಯಿ ಅಂತಾಳೆ ಏನಂತ, ಮಗ ಭವಿಷ್ಯ ಇವತ್ತು ನಡಿಬಹುದು ನೋಡ್ಬೇಕಂತ ತಿಳ್ಕೊಂಡು ತಾಯಿ ಮುಖ ನೋಡ್ಕೊಂತ ಕುಂತಿರ್ತಕ್ಕಂಥ ನಾಗಲಿಂಗಪ್ಪಗ ತಾಯಿ ಅಂತಾಳೆ, ಏನು ಚಂದ, ಹಳ್ಳಿ ಒಳಗೆ ಭಾಳ ಚಂದ, ಎಷ್ಟು ಚಂದ. ಮನ್ಯಾಗ ಏನಾದರೂ ಕೂಡ ಗಂಡು ಮಗ ಹುಟ್ಟಿದ ಅಂತಂದ್ರೆ ನೀವೇನಂತೀರವ, ಗಂಡು ಮಗ ಹುಟ್ಟಿದ ಅಂತಂದ್ರೆ ಆ ಮಕ್ಕಳ ಕರಿಬೇಕಾದ್ರೆ ಎಷ್ಟು ಪ್ರೀತಿ, ಬಂತಲೆ ಯವ್ವ ನಮ್ಮವನ ಗಂಡ ಅಂತೀರಿ ಅಲ್ಲ. ಅಕಸ್ಮಾತಾಗಿ ಹೆಣ್ಣು ಮಗು ಏನಾದರೂ ಹುಟ್ಟಿತೀವಿ ಅಂತಂದ್ರೆ ಬಂತಲೆ ಯವ್ವ ನಮ್ಮ ಅಪ್ಪನ ಹೆಂಡತಿ ಅಂತೀರಿ. ಎಷ್ಟು ಖುಷಿ ಅಲ್ಲ ಯವ್ವ. ಅದೆಲ್ಲ ಹೋಗೈತ್ರಿ, ಅದೆಲ್ಲ ಸುಮ್ಮನೆ ಟಿವಿ ನೋಡ್ದು ಅರ್ಥ ಐತಿ ಅದು. ಆದ್ರೆ ಆಗಿನ ಸಮಯದೊಳಗೆ ಯಾವಾಗ ನಾಗಲಿಂಗಪ್ಪ ಎದ್ದಂಥ ಸಮಯದೊಳಗೆ ತಾಯಿ ಅಂತಾಳೆ, ಬಂತಲೆ ಯವ್ವ ನಮ್ಮ ಅವನ ಗಂಡ ಅನ್ಲಕ್ಕೆ. ಗಾಡಿ ಹಿಡ್ಕೊಂಡು ನಾಗಲಿಂಗಪ್ಪ ಬಂದ, ತಾಯಿ ತೊಡಿ ಮೇಲೆ ಕುಂತ್ಕೊಂಡ. ಯಾವಾಗ ತಾಯಿಯ ತೊಡಿ ಮೇಲೆ ನಾಗಲಿಂಗಪ್ಪ ಕುಂತ್ಕೊಂಡಾಗ ಮಗನಿಗೆ ಹೊಟ್ಟೆ ಹಸ್ತದೆ ಅಂತ ತಿಳ್ಕೊಂಡ ತಾಯಿ ಏನು ಮಾಡಿದ್ಲು ಅಂತಂದ್ರೆ, ಒಲಿ ಮ್ಯಾಗ ಹಂಚಿಟ್ಟಾಳ, ರೊಟ್ಟಿ ಮಾಡಕತ್ತಾಳ. ಮಗನಿಗೆ ತಿನ್ನೋದು ಕಲಿಸ್ಬೇಕಂತ ಹೇಳಿ ಒಂದು ತೆಳ್ಳನೆ ರೊಟ್ಟಿ ಬಡ್ದಾಳ. ರೊಟ್ಟಿ ಹೊಟ್ಟಿ ಹುಬ್ಬಿಸ್ಯಾಳ. ಒಂದಿಷ್ಟು ಎಣ್ಣೆ ಸಾವ್ರಿ 2 ಉಪ್ಪಿನ ಹಳ್ಳ ಹಾಕಿ ಸುಳಿ ಸುತ್ತಿ ಮಗನ ಕೈಯಾಗ ಕೊಟ್ಲ. ಯಾವಾಗ ಸುಳ್ಳಿ ಸುತ್ತಿ ಮಗನಾಗಿರ್ತಕ್ಕಂಥ ನಾಗಲಿಂಗಪ್ಪನ ಕೈಯಾಗ ಕೊಟ್ಟಾಳ. ಆಶ್ಚರ್ಯ ಏನು ಅಂದ್ರೆ, ಮನಸ್ಸು ಮಾಡಿದ್ರೆ ನಾಗಲಿಂಗಪ್ಪ ಇಡೀ ರೊಟ್ಟಿಯನ್ನು ತಿನ್ನಬಹುದಾಗಿತ್ತ. ರೊಟ್ಟಿ ತಿನ್ನಲ್ಲ, ಕುಂತಿದ್ದು ತಾಯಿ ತೊಡಿ ಮ್ಯಾಗ ಹಿಡಿದಿದ್ದು ಕೊಟ್ಟಂತ ರೊಟ್ಟಿ, ಆ ರೊಟ್ಟಿನ ತಾಯಿ ಬ್ಯಾಗಿಡಕೋನಂತೆ. ಯಾವಾಗ ನಾಗಲಿಂಗಪ್ಪ ರೊಟ್ಟಿನ ತಾಯಿ ಬ್ಯಾಗ್ ಇಡಕೋಂತ ಸಮಯದೊಳಗೆ ತಾಯಿ ಮನಸ್ಸು ಮಾಡಿದ್ರೆ ಇಡೀ ರೊಟ್ಟಿನ ಕಚ್ಕೋಬೋದಾಗಿತ್ತ. ಆದ್ರ ಮಗನ ಮನಸ್ಸಿಗೆ ಎಷ್ಟು ಆನಂದ ಆಗತ್ತ ಅಷ್ಟ ಕಚ್ಕೊಂಡಾಗ ಅವತ್ತೇ ಮಗನ ಹಣೆ ಬರಬರಿತಾಳೆ ನಾಗಮ್ಮ ತಾಯಿ. ಏನು ಅಂತಂದ್ರೆ, ಮುಂದೊಂದು ದಿವಸ ಈ ನಾಡಿಗೆ ನನ್ನ ಮಗ ಅನ್ನ ಹಾಕ್ತಾನೆ ತಿಳ್ಕೊಂಡು ಅವತ್ತೇ ನಾಗಮ್ಮ ತಾಯಿ ಮಗನ ಹಣೆ ಬರಬರಿತಾಳಂತ. ವಿಚಾರಕರ ಸಾಗು, ನೀತಿಗೆ ಪ್ರಭುವಾಗೋ, ಮಾತಿನಲ್ಲಿ ಚೂಡ, ಮಣಿಯಾಗೋ ಕಂದಯ್ಯ, ಜ್ಯೋತಿಯೇ ಆಗೋ ಜಗಕ್ಕೆಲ್ಲ. ಅವಾಗ ಮನಿ ತುಂಬ ಮಕ್ಳಿಲ್ಲ ಅಂತ ತಿಳ್ಕೊಂಡ ಡಜನೆಟ್ಲೆ ಮಕ್ಕಳು ಹಡಿತಿದ್ರ. ಈಗ ಅವೆಲ್ಲ ಹೋಗ್ಯಾವ್ರಿ. ಈ ಸರ್ಕಾರದ ಮಾತು ಏನು ತಲೆ ಕೆಡ್ಸೋಡ್ರಿ, ಒಬ್ರ ಮುಂದೆ ಹೇಳ್ತಿರ್ತಾರ ಅವ್ರು. ಯಾಕಂದ್ರೆ ಸರ್ಕಾರದ ಮಾತು ಕೇಳೋದಕ್ಕಿಂತ ಮಕ್ಕಳನ್ನ ಸದರ್ನಾಗಿ ಮಾಡ್ರಿ. ಎಷ್ಟು ಮಕ್ಕಳು ಮನೆ ತುಂಬ ಇರ್ತಾವ ಅಷ್ಟು ಭಾಳ ಚಲೋ. ಅವಾಗ ಮನೆ ತುಂಬ ಮಕ್ಕಳು ಇರ್ತಿದ್ವಲ್ಲ, ಬರ್ಬಾರ್ದು ರೂಲ್ಸ್ ತೊಗೊಂಬಂದ್ರು ಅವ್ರು. ಏನಂತ, ಆರ್ತಿಗೊಂದು ಕೀರ್ತಿಗೊಂದು. ಹೌದ್ರಿ, ನಮ್ಮ ಮಂದಿ ಹ್ಞೂ ಅಂದ್ರೆ ಅದು ಮುಗಿತ. ಮತ್ತೊಂದು ತೊಗೊಂಬಂದ್ರೆ ಏನಂತ, ಮನೆಗೊಂದು ಮಗು, ಮನೆಗೊಂದು ಮರ. ಅದು ಮುಗಿತ. ಈ ಮುಂದೆ ಏನು ತರ್ತಾರೆ ಗೊತ್ತಿಲ್ಲವ.
ಹಡಿತೀರಿ, ಒಂದು 12 ಮಕ್ಕಳನ್ನ ಹಡ್ದ ಬಿಡ್ರಿ. ಹೋಗ ಪೇಲ್ ತರ್ತೀನಿ ನೀವು. ಆದ್ರೆ ಈಗಿನ ಮಂದಿ ಹಡ್ಯೋದು ಇಟೀಟ ಕೋಳಿ ಕಾಲ, ಗೊಬ್ಬಿ ಕಾಲ, ಊಟನ ಹಂಗೆ ಹಡಿಯೋದು ಹಂಗೆ. ಆದ್ರೆ ಆಗಿನ ಸಮಯದೊಳಗೆ ಹಡ್ದಂಥ ಮಗನಿಗೆ ತಾಯಿ ಅಂತಾಳ ಎಷ್ಟು ಖುಷಿಯಾಗಿ ಆ ಮಗನ ಏಳಿಗೆನ ಬಯಸ್ಬೇಕಾದ್ರೆ ಇತ್ತ ಕಡೆಗೆ ಯಾವಾಗ ಮಗ ಬೆಳೀತಾ 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 ನಾಗಲಿಂಗಪ್ಪ ದೊಡ್ಡವನಾದ. 5 ವರ್ಷ 8 ವರ್ಷಕ್ಕೆ ಬಂದ ನಾಗಲಿಂಗಪ್ಪ. ಬೆಳೀತಾ ಬೆಳೀತಾ ಯಾವಾಗ 4ನೇ ಮಗನಾಗಿರ್ತಕ್ಕಂಥ ನಾಗಲಿಂಗಪ್ಪ 8 ವರ್ಷಕ್ಕೆ ಬಂದಂಥ ಸಮಯದೊಳಗೆ ಮನೆಯೊಳಗೆ ಮೌನಾಚಾರ್ಯ ಆತನ ಮಡದಿ ನಾಗಮ್ಮ ಇಬ್ಬರು ಕೊಡ್ಕೊಂಡು ಏನು ಮಾಡ್ಲಿಕ್ಕತ್ರು ಅಂತಂದ್ರೆ ನೋಡ್ರಿ, ಮತ್ತು ಮಗ 8 ವರ್ಷಕ್ಕೆ ಬಂದ, ಉಪನಯನ ಮಾಡಿಸ್ಬೇಕ, ಮಗನಿಗೆ ಉಪನಯನ ಮಾಡಿಸ್ಬೇಕು. 8 ವರ್ಷದ ಮಗನಿಗೆ ಉಪನಯನ ಮಾಡಿಸ್ಬೇಕಂತ ತಿಳ್ಕೊಂಡು ಯಾವಾಗಿಬ್ರು ಗಂಡ ಹೆಂಡತಿ ವಿಚಾರ ಮಾಡ್ತಾರೆ. ಸರಿ ಹಾಗಾದ್ರೆ ಅಂತ ತಿಳ್ಕೊಂಡು ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಬಳಿ ಕರ್ಕೊಂಡು ಉಪನಯನ ಮಾಡಿಸ್ಬೇಕಂತ ತಿಳ್ಕೊಂಡು ಒಂದೊಂದು ಧರ್ಮದ ಒಂದು ಸಿದ್ಧಾಂತ ಐತೆ, ಮಾಡಿಸಬೇಕು. ಆಯಾಯ ಧರ್ಮ ಆಯಾಯ ಸಿದ್ಧಾಂತ ಪಾಲನೆ ಮಾಡಕ್ಕಬೇಕ. ಏನದ? ಇಸ್ಲಾಂ ಧರ್ಮಕ್ಕೆ ಹೋದ್ರಿ ಅಂತಂದ್ರೆ ಮುಂಜಿ ಅಂತ ಕರೀತಾರ. ಇಸ್ಲಾಂ ಧರ್ಮಕ್ಕೆ ಹೋದ್ರಿ ಅಂತಂದ್ರೆ ಮುಂಜಿ ಅಂತ ಕರೀತಾರ. ವೀರಶೈವ ಧರ್ಮಕ್ಕೆ ಬಂದ್ರಿ ಅಂತಂದ್ರೆ ಲಿಂಗ ದೀಕ್ಷೆ ಅಯ್ಯಾಚಾರ ಅಂತ ಕರೀತಾರ. ಬ್ರಾಹ್ಮಣರ ಧರ್ಮಕ್ಕೆ ಬಂದ್ರಿ ಅಂದ್ರೆ ಉಪನಯನ ಅಂತ ಕರೀತಾರ. ಒಂದೊಂದು ಧರ್ಮದ ಸಿದ್ಧಾಂತ ಪಾಲನೆ ಮಾಡಕ್ಕಬೇಕ. ನಮ್ಮ ಜೊತೆಗೆ ಕೊನೆಯದಾಗಿ ಬರುವಂಥದ್ದು ಯಾವುದಂದ್ರೆ ಗುರು ಕೊಟ್ಟಂಥ ಲಿಂಗೈನ. ನೀವು ಏನು ಪೂಜೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಗುರು ಕೊಟ್ಟಂಥ ಇಷ್ಟಲಿಂಗನ ಪೂಜೆ ಮಾಡಕ್ಕಬೇಕ. ಕಾರಣ ಏನು ಅಂದ್ರೆ ಉಪನಯನ ಅಂತ ಕರೀತಾರ, ನಮಗೆ ಲಿಂಗ ದೀಕ್ಷೆ ಅಂತ ಕರೀತಾರ. ಆ ಲಿಂಗ ದೀಕ್ಷೆನ ಯಾಕೆ ಮಾಡಿಸ್ಕೊಳ್ಬೇಕಂದ್ರೆ ಜೊತೆಗೆ ಬರೋದು ಅದು ಒಂದ ಬಿಟ್ರಿ ಯಾವುದು ಕೂಡ ಬರಂಗಿಲ್ಲ. ಆದ್ರೆ ನಮ್ಮ ಮಂದಿರ ಭಾಳ ಮಂದಿ ನಾವು ಲಿಂಗವಂತರಿ ನಮ್ಮಂಥ ಲಿಂಗವಂತರ ಊರಾಗ ಯಾರು ಇಲ್ಲ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ಎದೆ ಮೇಲೆ ಲಿಂಗರ ನಮ್ಮ ಲಿಂಗಪ್ಪಲ ಗುಟ್ಟಕ್ಕೆ ಜೊತಾಡ್ತಿರ್ತಾವ ದೂರ ಹೊತ್ತು. ಹೇಳುವುದಲ್ಲ, ಆಚಾರಕ್ಕೆ ತರಬೇಕಂತ. ಹೇಳುವುದಲ್ಲ, ಅದನ್ನು ನಡತೆಗೆ ತರಬೇಕಂತ. ಹೇಳುವುದಲ್ಲ, ಅದನ್ನು ಪಾಲನೆ ಮಾಡ್ಬೇಕಂತ. ಬರೀ ಹೇಳೋದನ್ನ ನಡೆಯೋದಿಲ್ಲ, ಪಾಲನೆ ಮಾಡ್ಬೇಕು. ಎಷ್ಟು ಮಜೆ ಅದ್ರ ನೀವು ಹೆಣ್ಮಕ್ಳ ಮನೆ ದೇವ್ರು ಹುಟ್ಟದ ನಿಮ್ಮಿಂದ ಎಲ್ಲ, ಹೌದಲ್ರಿ? ತಾಸು 2 ತಾಸು ದೇವ್ರ ಪೂಜೆ ಕುಂತಿರ್ತಿರಲ್ಲ, ನೋಡ್ಬೇಕು. ಬಳ್ಳಾರಿ ಬಾಕ್ ಹೋದ್ವಿ, ಲಿಂಗದ ಬಗ್ಗೆ ಹೇಳೋ ಮುಂದಾಗ ಹೋಗ್ಬೇಕು, ಮುದುಕಿ ಇಲ್ಲಿ ಕುಂತೈತಲ್ಲ ನಮ್ಮ ಹಿಂಗೆ ತಾಕಿ ಕುಂತ್ಕೊಂಡು ತಾಕಿ ಹಿಂಗೆ ಮಾಡಕತ್ತೈತಿ. ನಾನು ಲಿಂಗ ಪೂಜೆ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಈ ನಮನಿ ಹಿಂಗೆ ಆಗಾಗ ನೆನೆಸ್ಕೊಂಡು ಲಿಂಗ ಪೂಜೆ ಮಾಡ್ತಾ ಆ ತಾಯಿ ಭಾಳ ಸಂಸ್ಕಾರ ಐತೆ ಅಂತ ತಿಳ್ಕೊಂಡು ಆ ತಾಯಿಗೆ ನಾನು ಯವ್ವ ಎಷ್ಟು ಲಿಂಗನ ಮೇಲೆ ಭಾಳ ಭಕ್ತಿ ಐತಿವಿ ನಿನಗೆ ಯವ್ವ, ಭಾಳ ಖುಷಿ ಆತವ ನೀನು ನೋಡಿ ಅಂತ ಆಕೆ ಅಂದ್ಲು. ಯಾ ಲಿಂಗ ಅನ್ಲಕ್ಕೆ ಅಲ್ವಾ? ಮತ್ತು ಹಿಂಗೆ ಹಿಡ್ಕೊಂಡು ಹಿಂಗೆ 3-4 ಸಲ ಹಿಂಗೆ ಮಾಡಕತ್ತಿಲ್ಲ. ಯಪ್ಪ ಲಿಂಗ ಎಲ್ಲ ನಾಶಿ ಪುಡಿ ಐತಿ, ನಿಮ್ಮ ಕಾಣಬೇಡ ಅಂತ ತಿಳ್ಕೊಂಡು ತಿಕ್ಕಿ ಹಿಂಗೆ ತಿನ್ನಕತ್ತೀನಿ ಅನ್ಲಕ್ಕೆ. ಎಲ್ಲೈತ್ರಿ ಅಲ್ಲ? ಗುರು ಕೊಟ್ಟಂಥ ಇಷ್ಟಲಿಂಗ ನಮ್ಮ ಜೊತೆಗೆ ಅದು ಒಂದೇ ಬರೋದು, ಬೇರೆ ಯಾವುದೂ ಕೂಡ ಬರೋದಿಲ್ಲ. ಕಾರಣ ಇನ್ನೂ ಒಂದು ಮಾತು ಏನು ಅಂತಂದ್ರೆ, ಮಗನಿಗೆ ಯಾವಾಗ ಉಪನಯನ ಮಾಡಿಸ್ಬೇಕಂತ ತಿಳ್ಕೊಂಡು ಹೇಳಿದ್ರೆ ಗುರುಗಳನ್ನ ಕರೆಸಿದ್ರೆ, ಆಗಿನ ಸಮಯದೊಳಗೆ ಚಿದಾನಂದ ಅವಧೂತರು ಏನು ಬಂದು ಹೋಗಿರ್ತಕ್ಕಂಥ ಚಿದಾನಂದ ಅವಧೂತರು ಏನು ಕೊಟ್ಟಿದ್ರು ಅಂತಂದ್ರೆ, ದೇವಿಯ ಪುರಾಣ ದಸರಾದೊಳಗೆ ಏನು 18 ಅಧ್ಯಾಯ ಸುತ್ತಿಯನ್ನು ದೇವಿ ಪುರಾಣ ಕೇಳ್ತೀವಲ್ಲ, ಚಿದಾನಂದ ಅವಧೂತರು ಬರೆದಿರ್ತಕ್ಕಂಥ ದೇವಿಯ ಪುರಾಣ ಮತ್ತು ಜ್ಞಾನಶುಂದು ಎರಡವರು ಕೊಟ್ಟು ಹೋಗಿದ್ರು. ಉಪನಯನ ಮಾಡುವಂಥ ಸಮಯದೊಳಗೆ ಅವನ ಕೈಯಾಗ ಕೊಡ್ರಿ ಅಂಥೇಳಿ ಉಪನಯನ ಮಾಡಿಸಿದ್ರು. ಯಾವಾಗ ಮಗನ ಕೈಯೊಳಗೆ 2 ಗ್ರಂಥ ಕೊಟ್ಟರು, ಮಗ ಇನ್ನೊಂದು ಓದ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ, ಅದನ್ನು ಮಾತ್ರ ಭಾಳ ಅಚ್ಚುಕಟ್ಟಾಗಿ ಅದರೊಳಗೆ ತನ್ನಲ್ಲೇ ತಾನು ಲೀನಲಾಗಿ ಓದ್ತಿದ್ನಂತ ನಾಗಲಿಂಗ. ಅವಾಗ ಗುರುಗಳು ಗ್ರಂಥ ಕೊಟ್ಟಾರ, ಓದ್ಲಿಕತ್ತನ ನಾಗಲಿಂಗಪ್ಪ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಚೈತನ್ಯಾತ್ಮ ಪರಮ ಕಾಶ್ಯ ಪರಮೇಶ. ಹೆಂಗೆ ಬರ್ಕೊಂಡು ಬಂದಾರನ್ನೆಲ್ಲವನ್ನೂ ಕೂಡ ಓದ್ತಾ ಬಂದ್ರೆ ದೇವಿ ಪುರಾಣದೊಳಗೆ 3 ಕಾಂಡದ. ಒಂದು ದೇವಿ ಪುರಾಣ, ದೇಹದ ಪುರಾಣ, ದೇಶದ ಪುರಾಣ. ದೇವಿ ಪುರಾಣದೊಳಗೆ ಏನು ರಾಕ್ಷಸರು ಬರ್ತಾರ, ರಕ್ತ ಬೀಜಾಸುರ ಇರ್ಬೋದು, ಶುಂಭ ನಿಶುಂಭರು ಇರ್ಬೋದು, ಮಧುಕೈಟವರು ಇರ್ಬೋದು, ಚಂಡ ಮುಂಡ್ರು ಇರ್ಬೋದು, ಇವ್ರು ಏನದಾರಲ್ಲ ಇವರೆಲ್ಲರೂ ಕೂಡ ದೇಹದೊಳಗದಾರ. ದೇಹದೊಳಗಿದ್ದವರು ಕೂಡ ದೇಶದೊಳಗದಾರ. ಅದನ್ನು ದೇವಿ ಪುರಾಣಕ್ಕೆ ಬಂದಾಗ ಆ ಸಂದರ್ಭ ಅಂತ ಅವೆಲ್ಲ ಕೇಳಿರಿ, ಆ ಮಾತು ಬೇರೆ. ಕಾರಣ ಏನು ಅಂತಂದ್ರೆ, ದೇಹಕ್ಕೆ ಹೋಲಿಸಿ ಚಿದಾನಂದ ಅವಧೂತರು ಬರ್ದಾರಂತಂದ್ರೆ ಹೆಚ್ಚಿನ ತಿಳ್ಕೊಳ್ಳೋ ಸಲುವಾಗಿ ಜ್ಞಾನಶಿಂದು ಓದ್ರಿ ಅಂತ ತಿಳ್ಕೊಂಡು ಯಾವಾಗ ಕೊಟ್ಟು ಹೋಗ್ಯಾರ, ನಾಗಲಿಂಗಪ್ಪ ಅದನ್ನೇ ಓದ್ತಾ ಎಷ್ಟು ಮನನ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ, ಜಗತ್ತಿನೊಳಗೆ ಯಾವುದೂ ಇಲ್ಲಪ್ಪ, ಯಾವುದೂ ಇಲ್ಲ, ಎಲ್ಲ ನಶ್ವರ. ಜೀವ ಇದ್ದಾಗ ಮಾತ್ರ ಎಲ್ಲರೂ ಕೂಡ ನನ್ನವರು, ತನ್ನವರು, ನನ್ನಣ್ಣ, ನನ್ನ ತಮ್ಮ, ನನ್ನಕ್ಕ, ನನ್ನ ತಂಗಿ, ನಮ್ಮವ್ವ, ನಮ್ಮಪ್ಪ, ನನ್ನ ಹೆಂಡತಿ, ನನ್ನ ಮಕ್ಕಳನ್ನು ತಿಳ್ಕೊಂಡು ಜೀವ ಇದ್ದಾಗ ಬಡಿದಾಡ್ತಾರ. ಜೀವ ಹೋತು ಅಂತಂದ್ರೆ ಇದನ್ನು 3 ದಿವಸ ಅಲ್ಲ 3 ತಾಸು ಇಟ್ಕೊಳ್ಳಲ್ಲ.
ಅದಕ್ಕೆ ನಮ್ಮ ಮಂದಿ ಏನಂದ್ರೆ ತಮ್ಮ ನೀ ಏನು ಗಳಿಸಕ್ಕೆ ಹೋಗಬೇಡ, ಗಳಿಸ್ಬೇಕನ್ನಂಗಿತ್ತಂದ್ರೆ ಮೊದಲು 4 ಮಂದಿ ಗಳಿಸಂದಾರ ಅವ್ರು. ಹೌದ್ರೆ? ಎದಕ್ಕಂದಾರ ಹೇಳ್ರಿ? ಎದಕ್ಕಂದಾರ? ಮೂಗನ್ಯಾಗ ಹಳ್ಳಿ ತುರುಕಿ ಅಡಿಕೆಯಲ್ಲಿ ವರ್ಷ ಕುಂದಿರ್ಸಿರ್ತಾರಲ್ಲ, 4 ಮಂದಿ ಹೊರಕ್ಕೆ ಇರಲಿಲ್ಲ ಅಂತಂದ್ರೆ ನೀ 8 ವರ್ಷ ಬದುಕಿರ್ ತೊಗೊಂಡು ಮಾಡೋದು ಏನೈತಿ? 8 ವರ್ಷ ಬದುಕಿ ತೊಗೊಂಡು ಮಾಡೋದು ಏನೈತಿ? ಆಶ್ಚರ್ಯ ಏನು ಅಂತಂದ್ರೆ, ನೀ ಜೀವ ಹೋದಂಥ ಸಮಯದೊಳಗೆ ನೀ ಹುಟ್ಟಿದಾಗ ನಿನಗೆ ಹೆಸರಿಟ್ಟವರು ಕೂಡ ಬೇರೆದವ್ರ, ಹುಟ್ಟಿದಾಗ ಹೆಸರಿಟ್ಟವರು ಕೂಡ ಬೇರೆದವ್ರ, ನಿನ್ನನ್ನು ಆಡಿಸಿ ಲಾಲನೆ ಪಾಲನೆ ಮಾಡಿಸೋರು ಕೂಡ ಬೇರೆದವ್ರ, ನಿನಗೆ ವಿದ್ಯೆಯನ್ನು ಕೊಟ್ಟವರು ಕೂಡ ಬೇರೆದವ್ರ, ನಿನಗೆ ಕನ್ಯೆ ಕೊಟ್ಟವರು ಕೂಡ ಬೇರೆದವ್ರ, ನಿನಗೆ ನಿತ್ಯಲು ಕೂಡ ಬದುಕು ಮಾಡ್ಬೇಕಾದ್ರೆ ಜೀವ ಹೋದಾಗ ನಿನ್ನನ್ನು ಹೊತ್ಕೊಂಡು ಹೋಗಕ್ಕೆ ಬಂದವರು ಕೂಡ 4 ಮಂದಿ ಬೇರೆದವ್ರ. ನಿನ್ನ ಜೀವ ಹೋದಾಗ ನಿನ್ನವರು ಮೊದಲು ಹೋಗಿ ಕುಂತಿರ್ತಾರೆ ಕುಣಿ ಮುಂದೆ, ಯಾವಾಗ ಬರ್ತಾನಿವ ಅಂಥೇಳಿ. ಏನು ಗಳಿಸಿತ್ರಿ ಶರೀರ? ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಏನು ನಶ್ವರ ಐತಂದ ನಾಗಲಿಂಗಪ್ಪ. ಯಾವಾಗ ಅಜಾತ ನಾಗಲಿಂಗ ಶಿವಯೋಗಿ ಹಿಂಗೆ ಬೆಳೀತಾ ಜ್ಞಾನ ಸಿಂಧು ದೇವಿ ಪುರಾಣ ಓದ್ತಾ ಇರಬೇಕಾದ್ರೆ ಅದ್ರ ಜೊತೆಗೆ ಶಾಲೆಗೆ ಹೋಗಿದ್ದ. ಶಾಲೆಗೆ ಗೌಟಿ ಶಾಲೆ. ಅವಾಗ ಈಗೆಲ್ಲ ಚಲೋ ಶಾಲೆ ಇದಾವ್ರಿ. ಒಂದು 30 ವರ್ಷ ಹಿಂದಕ್ಕೆ ಹೋದ್ರೆ ಹಿಂಗೈತಿ. ಈಗ ನಂಗೆ ಕಾಲೇಜ್ ಸ್ಕೂಲ್ ಏನು ಇದ್ದಿದ್ದಿಲ್ಲ. ಅವಾಗ ಮಠ ಎಲ್ಲಿದಾವ, ಮಠ ಮಾನ್ಯಗಳಲ್ಲೇ ಶಾಲೆ ಇರ್ತಿತ್ತು. ಮಠ ಮಾನ್ಯಗಳಲ್ಲಿ ಮಕ್ಕಳಿಗೆ ಓದಿಸ್ತಿದ್ರ. ಊರೊಳಗೆ ಏನೇ ಒಂದು ಸಮಾಚಾರ ಬರ್ಬೇಕನ್ನಂಗಿತ್ತಂದ್ರೂ ಕೂಡ ಮಠದಿಂದನೇ ಹೊರಗೆ ಹೋಗ್ತಿತ್ತು. ಅದಕ್ಕೆ ಧರ್ಮಕ್ಷೇತ್ರ ಅಂತ ಕರಿತಿದ್ರ, ಅದಕ್ಕೆ ಕುಂದರಿಗೆ ಚರಂತಿ ಮಠ ಅಂತ ಕರಿತಿದ್ರು, ಚರಂತಿ ಮಠ ಅಂತ ಕರಿತಿದ್ರು. ಇವತ್ತು ಯಾಕೆ ನಾವು ಅಜ್ಜೋರು ಸ್ಮರಣೆ ಮಾಡಕತ್ತೀವಿ ಅಂತಂದ್ರೆ, ಅವ್ರು ಹಂಗೆ ಬದುಕಿ ಹೋಗ್ಯಾರ, ಅವ್ರು ಹಂಗೆ ಕಾಲ ಕಳೆದಾರ, ಅವ್ರು ಹಂಗೆ ಪೂಜೆ ಪುನಸ್ಕಾರ ಮಾಡ್ಯಾರ, ಅವ್ರು ಹಂಗೆ ತಪಸ್ಸನ್ನು ಮಾಡ್ಯಾರ, ಅವ್ರು ಹಂಗೆ ಅನುಷ್ಠಾನ ಮಾಡ್ಯಾರ ಅಂತ ತಿಳ್ಕೊಂಡು ಇವತ್ತು ಅವ್ರಂದ್ರೆ ನಾವು ಬಾಗ್ತೀವಂತಂದ್ರೆ ಊರೊಳಗೆ ಒಳ್ಳೆ ವಿಚಾರ ಬರ್ಬೇಕನ್ನಂಗಿತ್ತಂದ್ರೆ ಮಠದಿಂದನ. ಅದರ ಆಶ್ಚರ್ಯ ಏನಾಯ್ತು ಅಂತಂದ್ರೆ, ನಾಗಲಿಂಗಪ್ಪ ಯಾವಾಗ ಓದ್ಕೊಂತ ಒಂದು 8-10 ವರ್ಷಕ್ಕೆ ಬಂದ ನಾಗಲಿಂಗಪ್ಪ. 10 ವರ್ಷದವನ ಮಗ ಯಾವಾಗ ಆಗಿರ್ಬೇಕಾದ್ರೆ ಒಂದು ದಿವಸ ಆಶ್ಚರ್ಯ ಏನಂತ ಕೇಳ್ರಿ ಹೆಂಗೈತಿ ಬದುಕ. ನಾಗಲಿಂಗಪ್ಪ ಅಜ್ಜ ಸನ್ಯಾಸತ್ವ ಸ್ವೀಕಾರ ಮಾಡೋಕ್ಕೆ ಇದು ಒಂದೇ ಮೂಲ ಕಾರಣ. ಅವಾಗಿನ ಮನೆ ನೋಡ್ರಿ ನೀವು, ಬಾಕಲ, ಈ ಚಿಲಕ ಅಡುಗೆ ಮನೆಗೆ ಅಡುಗೆ ಬಾಕಲ, ಈ ಸ್ನಾನದ ರೂಮ್ ಬಾಕಲ, ಹಿಂಗೆ ತಲಬಾಗಲ ಅಂತ ಇಟ್ಟಿರ್ತಾರಲ್ಲ, ಹಂಗೆ ಅಡುಗೆ ಮನೆಗೆ ಸ್ನಾನ ಮಾಡೋ ರೂಮ್ ಏನಿತ್ತಲ್ಲ ಬಚ್ಚಲಕ್ಕೆ ಒಂದು ಬಾಗಿಲಿತ್ತು ಮುಂದೆ. 10-12 ವರ್ಷದ ನಾಗಲಿಂಗಪ್ಪನಿಗೆ ಬಾಯಾರಿಕೆ ಆಗೈತಿ, ನೀರಡಿಕೆ ಆಗೈತಿ. ನೀರು ಕುಡಿಬೇಕಂತ ತಿಳ್ಕೊಂಡು ಸಾಲಿಯಿಂದ ಮಗ ನಾಗಲಿಂಗಪ್ಪ ಬಂದಾನ. ಕದ ಮುಚ್ಚಿತ್ತು. ಕದ ಮುಚ್ಚಿದಾಗ ನಾಗಲಿಂಗಪ್ಪ ಕದವನ್ನು ಯಾವಾಗ ತೆರೆದ, ಅದು ಕದ ಜರ್ಕಂತದ. ಅವಾಗಿನ ಬಾಗ್ಲ ನೋಡ್ರಿ, ಜರಕ್ ಬುರುಕ್ ಅಂತಿದ್ದವು. ಈಗೆಲ್ಲ ಭಾಳ ನೀಟಾಗಿ ಬಾಗಲ ಕುಂದಿರ್ಸ್ತೀವಿ. ಹಳೆ ಮನೆ ನೋಡ್ರಿ, ಈಗೂ ಕೂಡ ಹಂಗದಾವ ಕೆಲವೊಂದಿಷ್ಟು ಬಾಗ್ಲ. ಯಾವಾಗ ಬಾಗಲ ನಾಗಲಿಂಗಪ್ಪ ತೆರೆದ, ಅದು ಜರ್ಕಂತಂದಾಗ ಯಾರಯ್ಯಪ್ಪ ಒಳಗೆ ತಾಯಿ ಜಳಕ ಮಾಡಕತ್ತಾಳ ನಾಗಮ್ಮ. ನಾಗಲಿಂಗಪ್ಪನ ಜನ್ಮದಾತಿಯಾಗಿರ್ತಕ್ಕಂಥ ತಾಯಿ ಯಾವಾಗ ಜಳಕ ಮಾಡಕತ್ತಾಳ, ಹಿಂಗೆ ಯಾವಾಗ ಬಾಗಲ ತೆರೆದ ಆ ಸಪ್ಪಳಕ್ಕೆ ತಾಯಿ ಕೇಳತ್ತಾಳ, ತಮ್ಮ ಯಾರು ಅಂದಾಗ, ಯವ್ವ ನಾನು ನಾಗಲಿಂಗಪ್ಪ. ಹಿಂಗೆ ಅನ್ನೋದ್ರೊಳಗೆ ಬಾಕಲ ತೆಗೆದು ಒಳಗೆ ಹೋಗ್ಬಿಟ್ಟ ನಾಗಲಿಂಗಪ್ಪ. ಒಳಗೆ ಹೋಗ್ತಿಗೆ ತಾಯಿ ಶಿಟ್ಟಿಷ್ಟು ಬಂತ. ತಿಳಿತೈತಿಲ್ಲ ನನಗೆ, ನಾ ಜಳಕ ಮಾಡಕತ್ತೀನಿ, ಹಂಗೆ ಕದ ಬಂದ್ಬಿಟ್ರೆ ಗೊತ್ತಾಗತ್ತಿಲ್ಲ ನನಗೆ, ಎಲ್ಲಿಂದರ ಬಂದು ಏಮರ ಹೋಗ ಆ ಕಡೆ ಹಾಳಾಗನಲ್ಲ ಕೇ ಶಿಟ್ನ್ಯಾಗ. ಸಹಜ ನೋಡೇವ, ಸಹಜ. ತಾಯಿ ಯಾವಾಗ ಹಿಂಗೆ ಬಾಗಲ ತೆಗೆದ ಒಳಗೆ ಹೋದಂಥ ಸಮಯದೊಳಗೆ ಎಲ್ಲಿಂದ ಬಂದು ಹೋಗತ್ತಾಗ ಹಾಳಾಗಿ ಅಂತ ತಿಳ್ಕೊಂಡು ಶಿಟ್ಟಿನೊಳಗೆ ತಾಯಿ ಬೇಲ್ಲ. ನಾಗಲಿಂಗಪ್ಪ ಮುತ್ತಿನಂತ ಮಾತು ಕೇಳ್ತಾನೆ ತಾಯಿಗೆ. ಏನು ಅಂತಂದ್ರೆ, ನಾ ಬಂದ ದಾರಿ, ನಾ ಬಂದ ಜಾಗ. ಅದಕ್ಕೆ ನಮ್ಮ ಮಂದಿ ಏನಂದ್ರೆ, ಈ ಚಲೋ ಇದ್ದಾಗನ ದಾರಿ ಕಂಡ್ಕೋಬೇಕಂತ ಕರೆದಾರ. ಎದಕ್ಕೆ ಗೊತ್ತನ್ರಿ? ಮನೆ ಒಳಗೆ ತಂದಿ ಇದ್ದಾಗನ ಚಲೋ ದಾರಿ ಕಾಣ್ಕೊಳ್ಬೇಕಂತ, ತಾಯಿ ಇದ್ದಾಗನ ತಾಯಿ ಪ್ರೀತಿ ಕಾಣಬೇಕಂತ. ತಾಯಿ ಇದ್ದಾಗ ತಾಯಿ ಪ್ರೀತಿ ಕಾಣಲಿಲ್ಲ ಅಂತಂದ್ರೆ, ತಂದಿದ್ದಾಗ ಚಲೋ ದಾರಿ ಹಿಡ್ಕೊಳ್ಳಿಲ್ಲ ಅಂತಂದ್ರೆ ಅಂತೀರಿ ನೀವು. ಇಲ್ರಿ, ಅವ್ರ ಅಪ್ಪ ಇದ್ದಿದ್ದಿಲ್ಲ, ಹುಟ್ಟಿದ ಸತ್ತು ಹೋಗ್ಬಿಟ್ಟ, ಹುಡುಗ ಅಡ್ಡ ದಾರಿ ಹಿಡ್ದಾನ ಅಂತೀರಿ ನೀವು. ಅಡ್ಡದಾರಿ ಹಿಡಿದು ಒಂದು ಸಮಯದ ತಂದೆದ್ದಾಗ ದಾರಿ ಕಾಣಬೇಕಂತಿರಲ್ಲ. ನಾಗಲಿಂಗಪ್ಪ ಅಂದ ಮಾತಿನ ಅರ್ಥ ಏನಂದ್ರೆ, ನಾ ಬಂದ ಜಾಗ, ನಾ ಬಂದ ದಾರಿ ನೋಡಕ್ಕೆ ಯಾರ್ದೇನೇವ ಅಂದಾಗ ಇಟ್ಟಕ್ಕ ತಾಯಿಗಿಟ್ಟು ಶಿಟ್ಟದ್ಲಲ್ಲ, ಆ ಕಡೆ ಹಾಳಗಂತ ತಿಳ್ಕೊಂಡು ಬೇದ ಬಿಡ್ತಾಳ. ನಾಗಲಿಂಗಪ್ಪ ಅಂದ ಮೊದಲ ದೇವಿ ಪುರಾಣ ಓದ್ದವನು, ಅದಕ್ಕೆ ಭಾಳ ಪ್ರೀತಿಯಿಂದ ಗೌರವ ಕೊಟ್ಟಂತ ನಾಗಲಿಂಗಪ್ಪ ಅಂದ, ಹಾಗಾದ್ರೆ ನನ್ನ ತಾಯಿಯ ಅಪ್ಪಣೆ ಸಿಕ್ತಿ ಎದಕ್ಕೆ? ಸನ್ಯಾಸಿ ಆಗಾಕ. ಅವಾಗ ತಾಯಿ ಅಪ್ಪಣೆ ಆಗ್ಯದ ಅಂಥೇಳಿ ನಾಗಲಿಂಗಪ್ಪ ಬಂದ್ಬಿಟ್ಟು ಹೊರಗೆ.
ಆಗಿನ ಟೈಮ್ನಾಗ ಸಿಟ್ಟನೆ ಬೇಯ್ತಿರೇವ ನೀವು. ಯಾವ ತಾಯಿನೂ ಕೂಡ ಮಗನಿಗೆ ಬೇಯ್ಬೇಕಂತಕ್ಕಂಥ ಭಾವನೆಯಿಂದ ಬೇಯುವುದಿಲ್ಲ, ಸಿಟ್ಟು ಬಂದಾಗ ಬೇಯ್ತಿರಲ್ಲ. ಹಂಗೆ ಯಾವಾಗ ತಾಯಿ ಯಾಕರ ಬಂದ್ಯಪ್ಪ ಹೋಗತ್ತಾಗ ಹಾಳಾಗಂತ ತಿಳ್ಕೊಂಡು ಅಂದಾಗ ಸೀದಾ ನಾಗಲಿಂಗಪ್ಪ 10 ವರ್ಷದ ನಾಗಲಿಂಗಪ್ಪ ಎಲ್ಲಿಗೆ ಬಂದಂದ್ರೆ ಊರೊಳಗಿರ್ತಕ್ಕಂಥ ಕಾಳಿಕಾದೇವಿ ಗುಡಿಗೆ ಬಂದ. ಕಾಳಿಕಾದೇವಿ ಗುಡಿಗೆ ಕುಂತ್ಕೊಂಡು ಆ ತಾಯಿ ಮುಂದೆ ಅಂತ ಬೇಡ್ಕೋತಾನೆ, ಇವ ಯಾಕೆ ನಾನು ಈ ಭೂಮಿ ಕಳಿಸಿಯ? ಸಾಶ್ವಿ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖದ. ಈ ದುಃಖದೊಳಗೆ ನಾನು ಯಾಕೆ ಹುಟ್ಟಿಸಿದೆ ತಾಯಿ? ನನಗೆ ಮೋಕ್ಷದ ಮಾರ್ಗವನ್ನು ಕೊಡೆಯವ ಅಂತ ತಿಳ್ಕೊಂಡು ತಾಯಿಯಲ್ಲಿ ಬೇಡ್ಕೊಳಕತ್ತಾನ. ಸಾಯಂಕಾಲ ಆದರೂ ಕೂಡ ಮನೆಗೆ ಹೋಗಲಿಲ್ಲ. ಇತ್ತ ಕಡೆಗೆ ನಾಗಮ್ಮ ತಾಯಿ ಹುಡುಕಾಡಕತ್ಲ. ಏನಂತ, ನನ್ನ ಮಗನ ಏನಾರು ನೋಡ್ರಿ ಏನಯ್ಯವ್ವ, ನನ್ನ ಮಗ ಏನಾರ ಬಂದಾನೇನಯ್ಯವ ಅಂತ ತಿಳ್ಕೊಂಡು ಇಡೀ ಊರೆಲ್ಲ ಹುಡುಕಾಡ್ತಾರೆ. ನಾಗಲಿಂಗಪ್ಪ ಎಲ್ಲಿ ಸಿಗುವಲ್ಲ. ರಾತ್ರಿ ಆತ. ಅವಾಗ ನಾಗಮ್ಮ ತಾಯಿ ಅಂತಾಳೆ, ಯಾಕರ ನನ್ನ ಮಗನಿಗೆ ಬೇನೋ ಏನೋ ಗೊತ್ತಾಗಲಿಲ್ಲ, ಬೇಯಬಾರ್ದಾಗಿತ್ತ. ಆಗಿನ ಸಮಯ ಸಿಟ್ಟು ಬಂತ ಬೇದ್ಯ. ಆದ್ರೆ ಮಗ ಎಲ್ಲಿ ಹೋಗ್ಯಾನ ಅಂತ ತಿಳ್ಕೊಂಡು ನಾಗಮ್ಮ ತಾಯಿ ಹುಡುಕಾಡುವಂಥ ಸಮಯದೊಳಗೆ ಸೀದಾ ಕಾಳಿಕಾದೇವಿ ಗುಡಿಗೆ ಬರ್ತಾರೆ. ನಾಗಲಿಂಗಪ್ಪ ಕುಂತ್ಕೊಂಡಿದ್ದ. ತಾಯಿ ಬಂದ ಅಂತಾಳೆ, ಯಪ್ಪ ಎಷ್ಟೊತ್ತಾತ ಬಂದು ಮನೆಗೆ ಬಂದಿಲ್ಲ, ಮಧ್ಯಾಹ್ನ ಊಟ ಸಹಿತ ಮಾಡಿಲ್ಲ, ಬಾ ಯಪ್ಪ ಮನೆಗೆ ಬಾ ಊಟ ಮಾಡಿಸ್ತೀನಿ ಬಾ ಅಂದಕ್ಕೆ. ನಾಗಲಿಂಗಪ್ಪ ತಾಯಿ ಕರೆಯಕ್ಕೆ ಬಂದಾಗ ಹೋದ. ತಾಯಿ ಕೈ ತುತ್ತು ಮಾಡಿ ಊಟ ಮಾಡಿಸಿಲ್ಲ. ನಾಗಲಿಂಗಪ್ಪ ಊಟ ಮಾಡಿದ, ಮಲ್ಕೊಂಡ. ರಾತ್ರಿ ನಿದ್ದೆ ಹತ್ತಲಿಲ್ಲ. ತಾಯಿ ಹಿಂಗಂದ್ಬಿಟ್ಲಲ್ಲ ನನಗೆ ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊಂತ ಅವಾಗಂದ, ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ಇಬ್ಬರ ಮಿಲನದಿಂದ ಶರೀರ ಮ್ಯಾಲಿದ್ದ ಕೆಳಗೆ ಬಂದಿವಂತ. ಕೆಳಗಿದ್ದವನನ್ನ ಮ್ಯಾಲ ಕರ್ಕೊಂಡು ಹೋಗವ ಯಾರಂದ್ರೆ ಗುರುನಾಥ ಅಂತ ಕರೀತಾರ, ಸದ್ ಗುರುನಾಥ ಅಂತ ಕರೀತಾರ. ಅಂತ ಗುರುನಾಥನ ಕಾಣಬೇಕ ಅಂದ ನಾಗಲಿಂಗಪ್ಪ. ಕಾಣಬೇಕಂತ ತಿಳ್ಕೊಂಡು ವಿಚಾರ ಮಾಡ್ಕೊಂತ ಸೀದಾ ಮತ್ತೆ ಎಲ್ಲಿಗೆ ಬರ್ತಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ಅಲ್ಲೇ ಮಲ್ಲದ ಗುಡ್ಡ ಅಂತ ಬರ್ತದ. ಮಲ್ಲದ ಗುಡ್ಡದೊಳಗೆ ಹೋಗಿ ನಾಗಲಿಂಗಪ್ಪ ಅನುಷ್ಠಾನ ಕುಂತುಬಿಟ್ಟ. ಅನುಷ್ಠಾನ ಕುಂತಾಗ ತಂದೆ ತಾಯಿ ಹುಡುಕಾಡ್ತಾರ ಮಗನನ್ನ. 1 ದಿವಸ ಹೋತು, 2 ದಿವಸ ಹೋತು, 3 ದಿವಸ ಹೋತು. ಇಡೀ ಊರೆಲ್ಲ ಹುಡುಕಾಡ್ತಾರ. ನಾಗಲಿಂಗಪ್ಪಮ್ಮ ಊರಾಗಿಲ್ಲ. ಸರಿ, ಅಕ್ಕಪಕ್ಕದ ಹಳ್ಳಿ ಒಳಗೆ ಏನಾರು ಹೋಗ್ಯಾನ ಅಂತ ತಿಳ್ಕೊಂಡು ಸುತ್ತಮುತ್ತ 10 ಹಳ್ಳಿ ಒಳಗೆ ಹುಡುಕಾಡ್ತಾರ. ಎಲ್ಲಿಲ್ಲ ನಾಗಲಿಂಗಪ್ಪ. ತಂದೆ ತಾಯಿ ಚಿಂತೆತ್ತು. ಅವಾಗ ಊರು ಹಿರಿಯರಿಗೆ ಬಂದಂದ್ರೆ ಅವರು, ಇಲ್ರಿ ಮತ್ತು ಹಿಂಗೆಪ್ಪ ನಮ್ಮ ಮಗ ಹೋಗ್ಯಾನ ನಾಗಲಿಂಗಪ್ಪ, ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ, ನಿಮ್ಮ ಸಂಬಂಧಿಕರು ಯಾರಾದ್ರೂ ನಮ್ಮ ಪತ್ರ ಬರೀರಿ, ಶೀಘ್ರ ಕೇಳ್ರಿ, ನಿಮ್ಗೆ ಏನಾರ ಕಣ್ಣಂದ್ರೆ ಹೇಳ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಊರು ಹಿರಿಯರಂದರು 10-12 ವರ್ಷ ನಾಗಲಿಂಗಪ್ಪ ಊರು ಬಿಟ್ಟು ಹೋಗಕ್ಕೆ ಕಾರಣ ಏನ? ಮನೆಯಾಗ ನೀವೇನಾರ ಗಂಡ ಹೆಂಡತಿ ಜಗಳ ಮಾಡಿರಿ ಹೆಂಗೆ? ಇಲ್ಲ ಬಿಡ್ರಿ, ಇವತ್ತು ಕೂಡ ಜಗಳ ಅನ್ನೋದ ಇಲ್ಲ. ಮಗನಿಗೆ ಏನಾದರೂ ಅಂದಿರೇನ, ಇದ್ದಿದ್ದ ಸತ್ಯ ಹೇಳ್ರಿ ಅಂದ್ರೆ ನಿಮ್ಮ ಮಗನ ಹುಡುಕ್ತೀವಂದ್ರೆ ಅವರು ಅಂದ್ಕೊಳ್ಳಿ. ಮನ್ಯಾಗ ತಾಯಿ ಅಂದು, ಇಲ್ರಿಪ್ಪ ಹಿಂದೊಂದು ಸಮಯ ಹಿಂಗಾಗಿತ್ತು, ಹಿಂಗೆ ಅಂದಿದ್ದೆ, ಅದು ಒಂದೇ ತಲೆಗೆತ್ತ ಅವನು. ಆಯ್ತು ಬಿಡು ಅಂತ ತಿಳ್ಕೊಂಡು ಹಿರಿಯರೆಲ್ಲ ನಾಳೆ ನಮ್ಮ ಬೇಗರೂರಿಗೆಲ್ಲ ಹೋಗಿ ಬರೋಣ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಹಿಂಗೇನು ಹಿರಿಯರ ಜೊತೆ ಮಾತಾಡಕತ್ತಾರೆ. ಹಿರಿಯರ ಜೊತೆ ಮಾತಾಡುವಂಥ ಸಮಯ ಒಬ್ಬ ಹಾಲು ಮತದ ವ್ಯಕ್ತಿ, ಕುರಿಕಾಯುವಂತೆ ವ್ಯಕ್ತಿ ಕಂಬಳಿ ಹೆಗಲ ಮೇಲೆ ಹಾಕೊಂಡು ಓಡ್ಕೊಂತ ಬಂದವ. ಯಾವಾಗ ಹೆಗಲ ಮೇಲೆ ಕಂಬಳಿ ಹಾಕ್ಕೊಂಡು ಹಾಲು ಮತದ ಕುರುಬರ ವ್ಯಕ್ತಿ ಯಾವಾಗ ಬಂದಂಥ ಸಮಯದೊಳಗೆ, ಯಪ್ಪ ಮೌನಪ್ಪನವ್ರ ನೀವೇನು ಹುಡುಕಾಡಕತ್ತಿರಲ್ಲ, ನಿಮ್ಮ ಮಗ ಎಲ್ಲಿ ಹೋಗಿಲ್ಲ, ಮಲ್ಲದ ಗುಡ್ಡದೊಳಗೆ ಗವಿ ಒಳಗೆ ಅನುಷ್ಠಾನ ಕುಂತಾನ. ನಾ ಕುರಿ ಮೇಸಕ್ಕೆ ಹೋಗಿದ್ದೆ, ನಿಮ್ಮ ಮಗ ಅಂತ ಗೊತ್ತಾತ. ಊರಿಗೆ ಹೋಗೋಣ ಬಾರಪ್ಪ, ನಿಮ್ಮಪ್ಪ ನಿಮ್ಮ ಚಿಂತೆ ಮಾಡಕತ್ತಾರ, ಕಣ್ಣೀರು ಹಾಕಕತ್ತಾರ, ಊಟಿಲ್ಲ, ನಿದ್ದಿಲ್ಲ, ನೀರಿಲ್ಲ, ಕರೆಯಕತ್ತಾರ, ಬಾ ಅಂತ ಕರೆದ್ರೆ ನಾ ಬರ್ತೀನಿ ಅಂತ ಹೋಗಂತ ಕೈಶನ ಅಂತಂದವ. ಅಂದ್ಕೊಳ್ಳಿ ಯಾವಾಗ ಈ ಸಮಾಚಾರ ತಿಳಿತ ಊರು ಹಿರಿಯರ ತಂದೆ ತಾಯಿ ಎಲ್ಲಿಗೆ ಬಂದ್ರು ಸೀದಾ ಮಲದ ಗುಡ್ಡಕ್ಕೆ ಬರ್ತಾರ. ಮಲದ ಗುಡ್ಡಕ್ಕೆ ಬಂದಾಗ ಆ ಗವಿಯೊಳಗೆ ಗುಹೆಯೊಳಗೆ ಯಾವಾಗ ನಾಗಲಿಂಗಪ್ಪ ಅನುಷ್ಠಾನಕ್ಕೆ ತಪಸ್ಸಿ ಕುಳಿತಂಥ ಸಮಯದೊಳಗೆ ಅಷ್ಟೊತ್ತಿಗೆ ಯಾವಾಗ ತಂದೆ ತಾಯಿ ಕರೆದಾಗ ನಾಗಲಿಂಗಪ್ಪ ಅಂದ, ನನಗೆ ಬೇಕಾದಾಗ ನಾ ಬರ್ತೀನಿ, ನೀವು ಹೋರ್ರಿ ಅಂದತ್ತ. ನನಗೆ ಬೇಕಾದಾಗ ನಾ ಬರ್ತೀನಿ, ನೀವು ಹೋರಿ ಅಂತ ತಿಳ್ಕೊಂಡು ಯಾವಾಗಂದ. ಅಂದ್ಕೊಳ್ಳೆ ಊರು ಹಿರಿಯರು ಕರೀತಾರೆ, ಯಾರು ಕರು ಕೂಡ ಸರಿ ಅಂತ ತಿಳ್ಕೊಂಡು ಹಿರಿಯರ ಮಾತಿ ಬೆಲೆ ಕೊಟ್ಟು ಬಂದ. ಅವತ್ತು ರಾತ್ರಿ ಇಬ್ಬರು ಗಂಡ ಹೆಂಡತಿ ವಿಚಾರ ಮಾಡಿದರು. 3 ಮಂದಿ ಮಕ್ಕಳು ಇರೋದೇ ಬೇರೆ, ಈ ನಾಗಲಿಂಗಪ್ಪ ಇರೋದೇ ವಿಶೇಷ ಬೇರೆ ಐತಿ. ಅವ ಯಾಕೋ ಇತ್ತಿತ್ಲಾಗ ಮನೆ ಬಿಟ್ಟು ಭಾಳ ಹೊಂಟಾನ, ಅಲ್ಲೇ 17-18 ವರ್ಷಕ್ಕೆ ಬಂದಾನ. ಏನು ಮಾಡ್ಬೇಕು ಅನ್ನೋದ್ರೊಳಗೆ ಗಂಡ ಹೆಂಡತಿ ಅಂದರು, ಏನಿಲ್ರಿ ಒಂದು ಕನ್ಯೆ ತೆಗೆದು ಅವ್ನು ಮದುವೆ ಮಾಡಿದ್ವಿ ಅಂತಂದ್ರೆ ಅವ ಸುದ್ದ ಅಕ್ಕನ ಅಂದ್ರು ಅವರು. ಕನ್ಯೆ ತೆಗೆದು ಮದುವೆ ಮಾಡಿಬಿಟ್ರೆ, ಜೇಂಟ್ ಹಾಕಿಬಿಟ್ರೆ ಮುಗಿದವತ್ತು ಎಲ್ಲಿ ಹೋಗಕ್ಕೆ ಬರಂಗಿಲ್ಲಲ್ಲ ಅವ. ಇಬ್ಬರು ಗಂಡ ಹೆಂಡತಿ ಅನ್ನತ್ತಿ ಹಂಗಾರೆ ಕನ್ಯೆ ಎಲ್ಲಿ ನೋಡೋಣ, ಸುತ್ತಮುತ್ತಲ ಹಳ್ಳಿ ಒಳಗೆ ಒಂದು ಕನ್ಯೆ ನೋಡೋಣ ಅನ್ನೋದ್ರೊಳಗೆ ನಾಗಲಿಂಗಪ್ಪನ ಕಿವಿ ಬಿತ್ತಿದ. ಕನ್ಯೆ ನೋಡ್ತಾರಂಥೇಳಿ ನಾಗಲಿಂಗಪ್ಪಂದ,
ಸಂಸಾರ ಜೀವನ ನನಗಾಗಿ ಅಲ್ಲ. ನಾನು ಸಂಸಾರ ಜೀವನಕ್ಕೆ ಬಂದವನಲ್ಲ. ಯಾಕೆ? ಆಶ್ರಮದೊಳಗೆ 4 ಆಶ್ರಮಗಳದಾವ: ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ 4 ಆಶ್ರಮದೊಳಗೆ ಶ್ರೇಷ್ಠವಾದ ಆಶ್ರಮ ಯಾವುದು ಅಂತಂದ್ರೆ ಗೃಹಸ್ಥಾಶ್ರಮ ಅಂತ ಕರೆದಾರೆ. ಯಾಕೆ? ಧನ್ಯೋ 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 ಗೃಹಸ್ಥಾಶ್ರಮ. ಒಬ್ಬ ವೀರ ಯೋಗಿ ಹುಟ್ಟುವುದು ಕೂಡ ಗೃಹಸ್ಥ ಆಶ್ರಮದೊಳಗೆ, ದೇಶವನ್ನು ಕಾಯುವಂಥ ಯೋಧ ಹುಟ್ಟುವುದು ಕೂಡ ಗೃಹಸ್ಥದೊಳಗೆ, ಭೂತಾಯಿಯ ಮಡಲಿಗೆ ಬೆವರು ಸುರಿಸಿ ದುಡಿಯುವಂಥ ರೈತ ಹುಟ್ಟುವುದು ಕೂಡ ಗೃಹಸ್ಥ ಆಶ್ರಮದೊಳಗೆ, ಒಬ್ಬ ಸಾಧು ಸಂತ ಹುಟ್ಟುವುದು ಕೂಡ ಗೃಹಸ್ಥ ಆಶ್ರಮದೊಳಗೆ, 84 ಲಕ್ಷ ಜೀವರಾಶಿ ಹುಟ್ಟುವುದು ಕೂಡ ಗೃಹಸ್ಥ ಆಶ್ರಮದೊಳಗೆ. ಅದಕ್ಕೆ ಧನ್ಯ ಧನ್ಯ ಅಂತ ಕರೆದಾರ. ಅಂದ ಬಳಿಕ ಗೃಹಸ್ಥ ಆಶ್ರಮಕ್ಕೆ ನಾಗಲಿಂಗಪ್ಪ ಒಂದು ಕನೆತ ಮದುವೆ ಮಾಡ್ಬೇಕು. ನಾಗಲಿಂಗಪ್ಪ ಅಂದ, ಇವ್ರು ಹಿಂಗಾದ್ರೆ ಮಾಯದ ಬಲಿಯೊಳಗೆ ನನ್ನನ್ನು ಕೆಡುತ್ತಾರ ಅಂದವ. ಅದು ಎಷ್ಟು ಮಜಾ ಗೊತ್ತನೇವ? ಈ ಮನ್ಯಾಗ ಇಲಿ ಇರ್ತಾವಲ್ಲ, ಇಲಿ ಭಾಳ ಓಡಾಡಕತ್ತು ಅಂತಂದ್ರೆ ಇಲಿ ಹಿಡಿಯೋಕೆ ಏನು ಮಾಡ್ತೀರಿ ನೀವು? ಏನು ಮಾಡ್ತೀರಿ? ಇಲಿ ಹಿಡಿಯೋಕೆ ಒಂದು ಬಲಿ ಮಾಡಿರ್ತಾರೆ, ಬಲಿ. ಹೌದ್ರೆ? ಇಲಿ ಹಿಡಿಯೋಕೆ ಒಂದು ಬಲಿ ಇಟ್ಟಿರಿ ಅಂತಂದ್ರೆ ಬಲಿ ಒಳಗೆ ಇಲಿ ಸುಮ್ಮನೆ ಬಂದು ಬೆಳಂಗಿಲ್ಲ. ಅದ್ರಾಗ ಏನು ಇಟ್ಟಿರ್ತೀರಿ? ಭಾಳ ಜಾಣ್ರಿ ನೀವು. ಏನು ಇಟ್ಟಿರ್ತೀರವ? ಈ ಬಜ್ಜಿ, ಶಂಡಿಗೆ, ಹಪ್ಪಳ ಆ ಬಲಿ ಒಳಗೆ ಇಟ್ಟಿರ್ತಾರಲ್ಲ, ಅದ್ರ ವಾಸನೆ ಬರ್ತಂತ ಇಲಿ. ಹಿಂಗೆ ಬಲಿ ಇಟ್ಟಾರ, ಒಂದು ಇಲಿ ಬಂದ ತಿನ್ಬೇಕಂತೇಳಿ ಯಾವಾಗ ಬಲಿ ಒಳಗೆ ಬಲಿ ಒಳಗೆ ಹೋಗೋದು ಗೊತ್ತೈತಿ, ಆದ್ರೆ ಬಲಿಯಿಂದ ಹೊರಗೆ ಬರೋದು ಗೊತ್ತಿದ್ದಿಲ್ಲ ಅದಕ್ಕೆ. ಯಾವಾಗ ಒಳಗೆ ಇಲಿ ಹೋಗೈತಿ, ಹೋದಂಥ ಸಮಯದೊಳಗೆ ಬಲಿ ಸುತ್ತಲಿ 8 ಇಲಿ ನಿಂತ್ಕೊಂಡಾವ, ಬಲಿ ಒಳಗೆ ಒಂದ ಇಲಿ ಐತಿ. ಬಲಿ ಸುತ್ತ 8 ಇಲಿ ನಿಂತಾವ, ಹೊರಗೆ ಒಂದ ಇಲಿ ಐತಿ. ಒಳಗೆ ಬಲಿ ಒಳಗೆ ಬಿದ್ದ ಇಲಿ ಅನ್ನಕತ್ತಿತ್ತಂತ, ಲೇ ತಮ್ಮ, ಇದ್ರೊಳಗೆ ಏನೋ ಸುಖ ಇಲ್ಲಲೇ ಯಪ್ಪ. ಇಟ್ಟು ಶಂಡಿಗೆ ಆಶೇಕ, ಇಟ್ಟು ಬಜಿ ಆಶೇಕ, ಇಷ್ಟ ಹಪ್ಪಳದ ಆಶೇಕ ಕುತ್ತಿಗೆಗೆ ಉರ್ಲು ಬಂದೈತ್ಲೆ ತಮ್ಮ. ನೀವು ಇದ್ರೊಳಗೆ ಬಿದ್ದಿಲ್ಲ, ಹೊರಗದಿರಿ, ಚಂದಗದಿರಿ, ಇದ್ರೊಳಗೆ ಬರಕ್ಕೆ ಹೋಗ್ಬೇಡ್ರಿ, ಅಲ್ಲೇ ಇರ್ರಿ ಅಂತ ತಿಳ್ಕೊಂಡು ಬಲಿ ಒಳಗೆ ಬಿದ್ದ ಇಲಿ ಅನ್ನಕತ್ತಿತ್ತಂತ. ಸುತ್ತ ನಿಂತಿರ್ತಕ್ಕಂಥ 8 ಇಲಿ ಅನ್ನಕತ್ತಿತ್ತು ಅಂತ. ಅಲಾ ಮಗನ, ನೀವು ಒಬ್ಬನ ತಿನ್ಬೇಕಂತ ಮಾಡಿನ, ನಾವಲ್ಲ ಅಂತ ತಿಳ್ಕೊಂಡು ಹೊರಗಿದ್ದಿಲಿ ಅನ್ನಕತ್ತಿದ್ವು ಅಂತ. ಒಳಗಿದ್ದಿಲಿ ಕುತ್ತಿಗೆ ಐತ್ಲೆ ತಮ್ಮ, ಬ್ಯಾಡ ಅಂತ ತಿಳ್ಕೊಂಡು ಒಳಗಿದ್ದಿಲಿ ಅನ್ನಕತ್ತೈತಿ. ಹೊರಗಿದ್ದಿಲಿ ನೀವು ಒಬ್ಬನ ತಿನ್ಬೇಕಂತ ಮಣ್ಣು, ನಾವು ತಿನ್ನೋದಂತ ಅವ್ರಂತಾರ. ಹಂಗೆ ಮದುವಾದವ್ರೆಲ್ಲ ಏನಂತಾರ ತಮ್ಮ, ಮದುವೆಗೇನು ಸುಖ ಇಲ್ಲಲೇ ಯಪ್ಪ, ಮದುವೆ ಆಗಬೇಡ ಅಂತ ಮದುವೆ ಆದವ್ರು ಅಂತಾರ. ಮದುವೆ ಆಗ್ಲಾರ್ದ ನಮ್ಮ ಅಂತಾರ, ನೋಡಿ ಮಗ ತಬ್ಬನ ಮದುವೆ ನಾವು ಬೇಡ ಅಂತ ಅಲ್ಲ. ಆದ್ರೆ ಒಟ್ಟಾರೆ ಮದುವೆ ಅಂದ್ರಪ್ಪ ಬಲಿಯಾಗ ಕೆಡೋದು ಅಂತ್ಯದ, ಬಲಿಯಾಗ ಕೆಡೋದು ಅಂತ್ಯದು. ಸಂಸಾರ ಅಂತ ಕರೆದಾರ. ಸಂಸಾರ ಸಸಾರ ಆಗ್ಬೇಕನ್ನಂಗಿತ್ತಂದ್ರೆ ಮಗಳಿರ್ತಕ್ಕಂಥ ಸೊನ್ನಿತ ಹೆಂಗೆ ಸಸಾರ ಆಗುತ್ತಲ್ಲ, ಹಂಗೆ ಸಂಸಾರ ಜೀವನಕ್ಕೆ ಬಂದವರು ಕೂಡ ಬದುಕಿ ಹೋದವರು ಅದ್ರ ಯಾರು? ಇದ್ದು ಗೆದ್ದವನು ಬಸವ. ಸಂಸಾರ ಜೀವನದೊಳಗೆ ಇದ್ದು ಗೆದ್ದವನು ಬಸವ, ಒದ್ದು ಗೆದ್ದವನು ಬುದ್ಧ ಅಂತ ಕರೀತಾರಲ್ಲ. ನಾಗಲಿಂಗಪ್ಪ ಅಂದ, ಈ ಸಂಸಾರ ಏನಿಲ್ಲ ಅಂತ ತಿಳ್ಕೊಂಡು ಆಗಿಂದಾಗ ರಾತ್ರಾತ್ರ ಊರು ಬಿಟ್ಟಿಂದ ಹೋದಂಥ ನಾಗಲಿಂಗಪ್ಪ ಹೊಳ್ಳಿ ಊರಿಗೆ ಬರಲಿಲ್ಲ. ಇಬ್ಬರು ಗಂಡ ಹೆಂಡತಿ ಮಾತಾಡಕತ್ತರು. ಮಗನಿಗೆ ಯಾಕೆ ನಾವು ಮದುವೆ ಮಾಡೋ ವಿಚಾರ ಮಾತಾಡಿದ್ವಿ, ಬಹುಶಃ ಅವ್ನು ಕೇಳಿರ್ಬೇಕಂತ ತಿಳ್ಕೊಂಡು ಮತ್ತೆ ಹುಡುಕಾಡ್ತಾರ. ಎಲ್ಲಿ ಸಿಗಲಿಲ್ಲ ನಾಗಲಿಂಗಪ್ಪ. ಸಿಗದೇ ಇರುವಂಥ ಸಂದರ್ಭದೊಳಗೆ ಮುಂದೆ ಏನಾಯಿತು ಅಂತಂದ್ರೆ, ನಿತ್ಯಲೂ ಕೂಡ ಕಾಲವನ್ನು ಕಳಿಬೇಕಾದ್ರೆ ನಾಗಲಿಂಗಪ್ಪನ ಮನಸ್ಸು ಹೊಳ್ಳಿ ಮತ್ತೆ ಊರ ಕಡೆ ಜಗ್ಗಕತ್ತೆ. ಎಲ್ಲಿ? ಜವಳಗಿರಿ ಕಡೆಗೆ. ತಂದೆ ಮೌನಪ್ಪ, ತಾಯಿ ನಾಗಮ್ಮ, ಅಣ್ಣಂದ್ರ ಕಡೆ ಮನಸ್ಸು ಜಗ್ಗಕತ್ತೆ. ಎದಕ್ಕೆ? ನಾ ಸನ್ಯಾಸಿ ಆಗಬೇಕಾಗಿತ್ತು ಅಂತಂದ್ರೆ ಸನ್ಯಾಸಿ ಆಗೋದಕ್ಕಿಂತ ಪೂರ್ವದೊಳಗೆ ತಂದೆ ತಾಯಿಗಳ ಅಪ್ಪಣೆ ತೊಗೊಂಡು ಸನ್ಯಾಸಿ ಆಗ್ಬೇಕಂತ. ಇಲ್ಲಾಂದ್ರೆ ಸನ್ಯಾಸಿ ಆಗಿ ಬರಂಗಿಲ್ಲ. ಅವರು ಹ್ಞೂ ಅಂದ್ರೆ ಮಾತ್ರ ಸನ್ಯಾಸತ್ವ ಸ್ವೀಕಾರ ಮಾಡ್ಬೇಕಂತಾರಲ್ಲ. ನಾಗಲಿಂಗಪ್ಪ ಅಂದ, ನನ್ನ ತಾಯಿ ಅಪ್ಪಣೆ ಸಿಕ್ಕೈತಿ, ಸನ್ಯಾಸಿ ಆಗಾಕ ತಾಯಿ ಅಪ್ಪಣೆ ಸಿಕ್ಕೈತಿ, ತಂದೆ ಅಪ್ಪಣೆ ಸಿಕ್ಕಿಲ್ಲ ಅಂದ ಬಳಿಕ ತಂದೆ ಅಪ್ಪಣೆ ಪಡ್ಕೊಳ್ಬೇಕಂತೆ ಹೊಳ್ಳಿ ಮತ್ತು ನಾಗಲಿಂಗಪ್ಪ ಊರ ಕಡೆ ಬಂದ. ಊರ ಕಡೆ ಬಂದಂಥ ನಾಗಲಿಂಗಪ್ಪ ಸೀದಾ ಮನೆಗೆ ಬರಲಿಲ್ಲ. ಊರ ಹೊರಗಡೆ ಇರ್ತಕ್ಕಂಥ ಸ್ಮಶಾನ ಸುಡುಗಾಡದಾಗ ಹೋಗಿ ಕುಂತ್ಕೊಂಡ. ಯಾಕ? ಎಲ್ಲರೂ ಹೋಗೋದು ಕೊನೆಗೆ ಅಲ್ಲಿಗೆ. ಆತ ಕೋಟ್ಯಾಧೀಶನಾಗಿರಲಿ, ತಿರುಕನಾಗಿರಲಿ, ಬಡವನಾಗಿರಲಿ, ಆಗರ್ಭ ಶ್ರೀಮಂತನಾಗಿರಲಿ, ದುಡಿಲಾರ್ದ ಇರಲಿ, ಯಾವ ಮನುಷ್ಯ ಆದರೂ ಕೂಡ ಕೊನೆಯದಾಗಿ ಹೋಗುವುದು ಅಲ್ಲಿಗೆ.
ನಾವೆಲ್ಲ ತಿಳ್ಕೊಂಡಿವಿ ಏನಂತ, ಈ 30-40 ಸೈಜ್ನೊಳಗೆ ಭಾಳ ಚಂದ ಮನೆ ಕಟ್ಟಿ ಬೆಡ್ರೂಮ್ ಹಿಂಗೆ, ಹಾಲ್ ಹಿಂಗೆ, ಡಿಸೈನ್ ಬಲ್ಪ್ ಹಾಕಿವಿ ಅಂದರೂ ಕೂಡ, ಎಂಥ ದೊಡ್ಡ ಮನೆ ಕಟ್ಟಿವಿ ಅಂದರೂ ಕೂಡ ಇದು ಎಷ್ಟು ವರ್ಷದ್ದಪ್ಪ ಅಂದ್ರೆ 100 ವರ್ಷದ. ಅದ್ರ 100 ವರ್ಷ ಇರ್ತೀವಿಲ್ಲ ಗೊತ್ತಿಲ್ಲ. ಈ ಧಾರವಾಡದಂತಲೇ ಮಿಶ್ರಕೋಟಿ ಅಂತ ಬರ್ತೈತಿ, ಜೈನ ಮನೆತನ. ನಾವು ಮೂವರು ಕೂಡ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಅವನ ತವ್ರ ಮನೆ ದುಂಡಿಸಿಗೆ ದೇವಿಪುಣಕ್ಕೆ ಹೋಗಕ್ಕೆ 4 ವರ್ಷ ಆಯ್ತು. ಆ ಊರು ಜೈನ ಮಂದಿ ಭಾಳ ಅದಾರ. ಆ ಊರು ಮೊಮ್ಮಗ ಆ ಊರಾಗಿದ್ದರು, ಎಲ್ಲಿಗೆ ಧಾರವಾಡದಂತೇಳಿ ಮಿಶ್ರಕೋಟಿ ಒಳಗೆ. ಅವರು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಸ್ಯಾನ ಪುಣ್ಯಾತ್ಮ. ನೋಡ್ರಿ ಹೆಂಗೈತಿ, ಇಬ್ಬರು ಮಕ್ಕಳು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಸ್ಯಾನ. ಈ ಮನೆ ಓಪನಿಂಗಿಗೆ ಕಾಪ ಏನ್ರಿ ಪತ್ರಿಕೆ ಕೊಡೋಕೆ ಹೋಗಿರಲ್ಲ ಬೀಜರಿಗೆಲ್ಲ. ಇನ್ನೊಂದು ವಾರದ ಮನೆ ಓಪನಿಂಗ್ ಐತಿ ಬರ್ಬೇಕಂತ ತಿಳ್ಕೊಂಡು ಮನೆ ಓಪನಿಂಗ್ ಪತ್ರಿಕೆ ಕೊಟ್ಟಾನ. ದುರ್ದೈವ ವಿಪರ್ಯಾಸ ಏನಂದ್ರೆ ಮನೆ ಓಪನಿಂಗ್ ಮಾಡಲಿಲ್ಲ, ಮನೆ ಓಪನಿಂಗ್ ಹಾಕಿನ ಮುಂಚೆಕ್ಕೆ ಸತ್ತು ಹೋದ. 2 ಕೋಟಿ ಮನೆ ಕಟ್ಸ್ಯಾನ. ಈಗ ಮನೆಗೆ ಹೆಂಡತಿ ಮಗ ಇಬ್ಬರು ಅದಾರ. ಯಾಕೆ ಯಾವುದೂ ಕೂಡ ಒಯ್ಯಂಗಿಲ್ಲ. ಇದು ನಾವು ತಿಳ್ಕೊಂಡೀವಿ, ನನ್ನ ಮನೆಯನ್ನು ತಿಳ್ಕೊಂಡು ಅವ್ರಂತಾರ ಯಾಕೆ ದೊಡ್ಡವರಾದರು ಅಂತಂದ್ರೆ, ತಮ್ಮ ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಿನ್ನ ಮನೆ. ಯಾವ್ದ ಏನಿದು 100 ವರ್ಷದ ಐತಲ್ಲ 30-40, ಇದು ಭಾಳ ದೊಡ್ಡದಲ್ಲ, ಶಾಶ್ವತವಾದ ಮನೆ. ಅಲ್ಲಿ ಐತಿ ಎಷ್ಟು, 6 ಅಡಿ 3 ಅಡಿ. ಹೋಲಿ 6 ಅಡಿ 3 ಅಡಿಯರ ನಮ್ಮದಂತೀರ, ಅದು ನಮ್ಮದಲ್ಲ. ಯಾಕೆ ಅದ್ರೊಳಗೊಂದಿಷ್ಟು ಸಣ್ಣ ಕಿರುಗುಣಿ ಮಾಡಿರ್ತಾರೆ, ಕಿರುಗುಣಿ ರೀ, ಅಷ್ಟೇ ನಮ್ಮ ಮನೆ. ಉಳ್ದಿದ್ದು ಯಾವುದು ಕೂಡ ಬರಂಗಿಲ್ಲ. ನೋಡ್ಬೇಕು ಅಭಾವ ಜೀವ ಇದ್ದಂಥ ಸಮಯದೊಳಗೆ ಯಾವನ್ರ ಬೆಳೆದಂಥ ಗೆಳೆ ಚಲೋ ನೌಕರಿ ಮಾಡ್ತಾನೆ, ಹಳ್ಳ್ಯಾಗ ಒಕ್ಕಲ್ತನ ಮಾಡಕತ್ತಾನ. ಅಪರೂಪಕ್ಕೆ ಊರಿಗೆ ಬಂದಾಗ ಏನಪ್ಪ ಆರಾಮದಿ ಅಂತ ತಿಳ್ಕೊಂಡು ರೈತ ತನ್ನ ಗೆಳೆ ಹೆಗಲ ಮೇಲೆ ಕೈ ಹಾಕ್ಯಾರಲ್ಲ ಮಗನ, ನಾನು ನೌಕರಿ ಮಾಡ್ತೀನಿ, ತಿಂಗಳಿಗೆ ₹1,00,000 ಪಗಾರ ತೊಗೊತೀನಿ, ನಾನು ಹೆಗಲ ಮೇಲೆ ಕೈ ಹಾಕ್ತೀನಿ ಅಂತ ತಿಳ್ಕೊಂಡು ಹಂಗೇನಾರ 12 ನಿಮಿಷ ಸಿಕ್ಕ್ರ ಅಂತಂದ್ರೆ ಒಂದು ಮಾತು ಹೇಳ್ಬಿಡಿ ನೀವು. ಏನಂತಂದ್ರೆ, ತಮ್ಮ ಎಲ್ಲರೂ ಹೋಗೋದ ಅಲ್ಲಿಗೆ ಅಂದ್ಬಿಡ್ರಿ ನೀವು, ಹೊಳ್ಳಿ ನಿಮ್ಗೊಂದು ಮಾತನಲ್ಲವ, ಎಲ್ಲರೂ ಹೋಗೋದು ಅಲ್ಲಿಗನ್ರಿ ನೀವು, ಮಾತನಲ್ಲ. ಕೋಟಿ ಕಾರ್ನಾಗ ಅಡ್ಡಾಡಿ ಬಂದರೂ ಕೂಡ ಆ ಕಾರನೇ ನಮ್ಮ ಜೊತೆ ಮುಚ್ಚೋದಿಲ್ಲ. ಜೀವ ಇದ್ದಂಥ ಸಮಯದೊಳಗೆ ಅಡ್ಡಾಡಿರ್ತಕ್ಕಂಥ ಕೋಟಿ ಕಾರ್ ಇದ್ರೆ ಜೀವ ಹೋದ ಮ್ಯಾಗ ನಮಗೊಂದು ಗಾಡಿ ತಯಾರು ಮಾಡ್ತಾರೆ. ಯಾವ್ದು, ಬಿದಿರಿನ ಗಾಡಿ. ಅದು ಒಂದು ಏನೈತ್ರಿ, ಏನೂ ತಂದಿಲ್ಲ, ಏನೂ ಒಯ್ಯಂಗಿಲ್ಲ, ಇಲ್ಲೇ ಬಂದು ಹಿಂಗೆ ಹೋಗ್ಬಿಡ್ತೀವಲ್ಲ. ನಾಗಲಿಂಗಪ್ಪಂದ ಕೊನೆಯದಾಗಿ ಹೋಗುವಂಥ ಜಾಗದ ಏನದಲ್ಲ ಸ್ಮಶಾನ ಸುಡುಗಾಡ, ಆ ಸ್ಮಶಾನದೊಳಗೆ ಬಂದು ಕುಂತ್ಕೊಂಡ. ಸಾಯಂಕಾಲ ಹೊಲಕ್ಕೆ ಹೋಗೋ ಮಂದಿ, ಹೊಲದಾಗಿಂದ ಮನೆ ಬರ್ತಕ್ಕಂಥ ಮಂದಿ, ಹೊಲದಾಗ ಎತ್ತು ಹೊಡ್ಕೊಂಡು ಬಂಡಿ ಹುಡ್ಕೊಂಡು ಬರುವಂಥ ಸಮಯದೊಳಗೆ ಯಾವಾಗ ಸ್ಮಶಾನದಾಗ ಕುಂತ್ಕೊಂಡಾಗ ನೋಡೋರು ನಕ್ಕತ್ರಂತ, ಬಹುಶಃ ಇವ ನಮ್ಮ ಪಂಚಾಳ ಕುಲದ ಮೌನಪ್ಪನ ಮಗ ನಾಗಲಿಂಗ ಕಂಡಂಗೆ ಕಾಣಕತ್ತಾನಿವ ಅಂದ್ರವರು. ನಾಗಲಿಂಗಪ್ಪ ಕಣ್ಣಂಗೆ ಕಾಣಕತ್ತಾನ ಅಂದ್ಕೊಳ್ಳೆ ಒಂದಿಷ್ಟು ಮಂದಿ ಅಂದರು, ನಾಗಲಿಂಗಪ್ಪ ಕಣ್ಣಂಗೆ ಕಾಣಕತ್ತಾನಲ್ಲ ಅವನ ನಾಗಲಿಂಗ ಅಂದ್ರವರು. ಅಲ್ಲೊಮ್ಮರೆ ಊರು ಬಿಟ್ಟು ಹೋಗಿ 5-6 ವರ್ಷ ಆಗೈತಿ, ಈಗ ಬಂದನವ. ಹೌದಲ್ಲ ಯಾಕೆ ದಾಡಿ ಬಿಟ್ಟಾನ, ಹೌದಲ್ಲ ಹೆಂಗೆ ಗೊತ್ತಾಗ. ಹಿಂಗೆ ಅನ್ನೋದ್ರೊಳಗೆ ಒಂದಿಷ್ಟು ಮಂದಿ ಹೋಗಿ ಹೇಳೇ ಬಿಟ್ರೆ, ಇಲ್ಲ ಮೌನಪ್ಪ ಮತ್ತು ನೋಡು ನಿನ್ನ ಮಗ ನಾಗಲಿಂಗಪ್ಪ ಊರು ಬಿಟ್ಟು ಹೋಗಿ ಬಾದನಾಗಿತ್ತಲ್ಲ, ಬಹುಶಃ ಸುಡುಗಾಡ್ದಾಗ ಒಬ್ಬ ಬಂದು ಕುಂತ್ಕೊಂಡಾನ, ನಮ್ಮ ಅನಿಸಿಕೆ 100ಕ್ಕೆ 100 ನಿನ್ನ ಮಗ ಅಂತ ಕಾಣಕತ್ತೈತಿ, ಆದರೆ ಹೌದಲ್ಲ ಗೊತ್ತಾಗೋಲ್ದ, ಹೋಗಿ ನೋಡಂತ ತಿಳ್ಕೊಂಡು ಯಾವಾಗ ಊರಾಗಿನ ಮಂದಿ ಹೇಳಿದ್ರ ರೈತರು, ಆಗಿಂದಾಗ ಶೀದ ಗಂಡ ಹೆಂಡತಿ ಕೂಡ್ಕೊಂಡು ಶೀದ ಸುಡುಗಾಡಕ್ಕೆ ಬರ್ತಾರೆ, ಬಂದು ನೋಡ್ತಾರೆ ಬೇರೆ ಯಾರೂ ಇದಿಲ್ಲ, ತನ್ನ ಮಗ ನವಲ್ಗೊಂದು ನಾಗಲಿಂಗಪ್ಪನಾಗಿದೆ, ಅಜಾತ ನಾಗಲಿಂಗಪ್ಪ ಆಗಿದೆ. ತಾಯಿ ಕಣ್ಣೀರೊಳಗೆ ಮಗನ ಕಾಲು ತೊಳಿತಾಳೆಪ್ಪ. ಏನೋ ಒಂದು ಸಮಯ ಮಾತಾಡಿಬಿಟ್ಟಿವಿ, ನೀ ಬದುಕಿ ಅಂತ ಗೊತ್ತಿದ್ದಿದ್ದಿಲ್ಲ, ನೀ ಅದಿ ಅಂತ ಗೊತ್ತಿದ್ದಿದ್ದಿಲ್ಲ, ಉಂಡಿ ಅಂತ ಗೊತ್ತಿಲ್ಲ, ಜೀವಂತದಿ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲಪ್ಪ. ಈಗ ನಿನ್ನನ್ನು ನೋಡಿ ಸ್ವರ್ಗವೇ ನನ್ನ ಮನೆಗೆ ದರೆಗೆದು ಬಂದಂಗೆ ಆತಪ್ಪ. ಏನ್ರಿ ಯಾಕಲ್ಲಿ ಇನ್ನೇನು ನಿನ್ನ ಮದುವೆ ಆಗು ಅಂತ ತಿಳ್ಕೊಂಡು ಹೇಳೋದಿಲ್ಲಪ್ಪ. ಬಾ ಮನೆಗೆ ಹೋಗೋಣ ಬಾ ಅಂದಾಗ ನಾಗಲಿಂಗಪ್ಪ ಅಂತ ನಾ ಬರ್ತೀನಿ ಹೋಗ್ರಿ. ಒಂದು ದಿವಸ ಕಾಲ ಕಳೆದ, ಬೆಳಗ್ಗೆ ಎತ್ಕೊ ತಂದೆ ಕರೆಯಕ್ಕೆ ಬಂದ. ಮತ್ತೆ ಹಿಂಗಪ್ಪ ನಿಮ್ಮವ್ವ ಭಾಳ ದಿವ್ಸಕ್ಕೆ ಬಂದಿ ಅಂತ ತಿಳ್ಕೊಂಡು ಭಾಳ ವಿಶೇಷವಾಗಿರ್ತಕ್ಕಂಥ ಮಗನಿಗೆ ಉಣಿಸ್ಬೇಕಂತ ತಿಳ್ಕೊಂಡು ತಾನೇ ಅಡುಗೆ ಮಾಡ್ಯಾಳ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ್ಬಿಡು, ಬರ್ತೀನಿ ಹೋಗು. ತಮ್ಮ ವಾರಿಯರ ಜೊತೆಗೆ ಅದ ಸುಡುಗಾಡದೊಳಗೆ ಸ್ಮಶಾನದೊಳಗೆ ಶಾಸ್ತ್ರ ಹೇಳ್ಕೊಂತ ಕುಂತ್ಕೊಂಡ ನಾಗಲಿಂಗಪ್ಪ. ಮಧ್ಯಾಹ್ನ 2 ಆತು. ಮನ್ಯಾಗ ತಾಯಿ ಉಂಡಿಲ್ಲ, ತಾಯಿ ಇಲ್ಲ ಅಂದ್ರೆ ತಂದೆ ಉಂಡಿಲ್ಲ, ತಂದೆ ಉಂಡಿಲ್ಲ ಅಂದ್ರೆ ಮಕ್ಕಳು ಉಣ್ಣಂಗಿಲ್ಲ, ಸ್ವಸ್ಥ್ಯಾರು ಉಣ್ಣಲ್ಲ. 3 ಮಂದಿ ಸ್ವಸ್ಥ್ಯಾರ ಅದಾರ. ಮನ್ಯಾಗ ಹಿರಿಯರು ಉಂಡ್ರ ಒಂದು ಪದ್ಧತಿ ಇತ್ತು, ಏನಂತ, ಮನ್ಯಾಗ ಹಿರಿಯರನ್ನ ಉಣಿಸಿದ ಮ್ಯಾಗ ಕಿರಿಯರು ಊಟ ಮಾಡ್ತಿದ್ರು ಅವಾಗ. ಹೌದ್ರಿ? ಮನ್ಯಾಗ ದುಡಿಯುವಂಥ ಯಜಮಾನ ಉಣ್ಬೇಕಂತ ತಿಳ್ಕೊಂಡು ಮಗನಿಗೆ ಯಜಮಾನಿ ಉಣಿಸಿದ ಮ್ಯಾಗ ಹೆಣ್ಮಕ್ಳು ಉಣ್ತಿದ್ರು. ಹೌದಾ? ಅವಾಗಿನ ಪದ್ಧತಿ. ಈಗ
ಅವ ಉಣ್ತಾನ ಬಿಡ್ತಾನೋ ಗೊತ್ತಿಲ್ಲ, ಮೊದಲು ನುಂಗಿರ್ತೀರಿ. ಅವ ಏನ್ರ ಕೇಳಕ್ಕೆ ಬಂದಂದ್ರೆ ಈಗನ ಬರದ ಅಲ್ಲೇತು ನೀಡ್ಕೋ ತಿನ್ನ ಅಲ್ಲೇ ಕೊಡ. ಈಗಿನ ಮಂದಿ ಗಂಡ ಅಂದ್ರೆ ಉಂಡೆಡ ಗುಂಡಾಗ್ಯಾರವ್ವ. ಅಲ್ಲ ಇಲ್ಲಿ ಹಂಗೇನಿಲ್ರಿ, ಯಾಕೆ ಇನ್ನೂ 3 ದಿವಸ ನಿಮ್ಮೂರ ಬಾಳೆ ಮಾಡ್ಬೇಕು ನಾನು. ಅದು ಆಗಿನ ಸಮಯದೊಳಗೆ ಪದ್ಧತಿ ಏನಂದ್ರೆ ಗಂಡ ಉಂಡ ಬಳಿಕ ಹೆಂಡತಿ ಉಣ್ಣು ಪದ್ಧತಿ ಇತ್ತು. ಅವಾಗ ಮನೆ ಒಳಗೆ ತಂದೆ ತಾಗಳ ಸೇವೆ ಮಾಡ್ತಿದ್ರು. ತಂದೆ ತಾಗಳ ಸಾಕನ್ನೋಂಗ ಕೈಕಾಲು ಹೆಚ್ಚಗತ್ತಿದ್ರು, ಗಂಡನ ಪಾದ ಹೆಚ್ಚಗತ್ತಿದ್ರ. ಇವತ್ತು ಪಾದ ಹೆಚ್ಚಕ್ಕಿಂತ ಮುಂಚೆ ಕುತ್ತಿಗೆ ಚೂರು ಭಾಳ ಮಂದಿ ಅದಾರ, ದೂರ ಹೊತ್ತಿದ್ರು. ಆದ್ರೆ ಆಗಿನ ಸಮಯದೊಳಗೆ ಯಾವಾಗ ಮಗ ಬಂದನ ಭಾಳ ದಿವ್ಸಕ್ಕಂತ ತಿಳ್ಕೊಂಡು ಮಗನಿಗಾಗಿ ಅಡುಗೆ ಮಾಡ್ಯಾರ. ತಾಯಿ 3 ಮಂದಿ ಸೊಸೆಯರು ಕೂಡ ಉಪವಾಸ ಅದಾರ, ಗಂಡ್ರು ಉಪವಾಸ ಅದಾರ. ಮಗನಿಗೊಳಗೆ ಗಂಡು ಉಂಡಿಲ್ಲ ಅಂದ್ರೆ ತಾಯಿನೂ ಕೂಡ ಉಣ್ಣೋಳು. ಯಾಕೆ? ಮಗ ಬರ್ತಾನ. ಪ್ರೀತಿಯ 4ನೇ ಮಗ ನಾಗಲಿಂಗಪ್ಪ ಬರ್ತಾನೆ ತಿಳ್ಕೊಂಡು ಕಾಯ್ಕೊಂತ ಕುಂತ್ಕೊಂಡ್ರ. 3 ಗಂಟೆ ಆತ ಮಧ್ಯಾಹ್ನ, ನಾಗಲಿಂಗಪ್ಪ ಬರಲಿಲ್ಲ. ಇಷ್ಟು ಸಿಟ್ಟು ಬರಕತ್ತೆ ಬಂದ ಸ್ವಸ್ಥರಿಗೆ. ಇಷ್ಟೊತ್ತಾದ್ರೂ ನಾವು ಒಟ್ಟ ಉಪವಾಸ ಕುಂತಿದ್ದಿಲ್ಲ. ಅವ ಬಂದು ಎಲ್ಲಿಂದ ಬಂದ ಹೋಗಿದ್ರೆ ಚಲೋ, ಹೋಗಿದ್ದವ ಹೋಗಿಬಿಟ್ರೆ ಚಲೋ ಆಕಿತ್ತ. ಇಷ್ಟೊತ್ತಾದ್ರೂ ಮನೆ ಬರೋಲ್ಲ. ಯಾಕೆ? ಅವ ಉಣ್ಣಾರ್ದ ನಾವು ಉಣ್ಣಂಗಿಲ್ಲ. ಮನ್ಯಾಗ ಅತ್ತಿ ಉಪವಾಸ ಅದಾಳ, ಮಾವು ಉಪವಾಸ ಅದಾರ, ನಮ್ಮ ಗಂಡ್ರು ಉಪವಾಸ ಅದಾರ, ಅವ್ರ ಉಪವಾಸ ನಾವು ಉಪವಾಸ ಅಲ್ಲ. ಹಿಂಗೆ ಅನ್ನಕತ್ತಾರ. ಸಾಯಂಕಾಲ 5 ಗಂಟೆ ಆತ. ತಂದೆಗೆ ಸಿಟ್ಟು ಬಂತ. ಮತ್ತ್ಯಾಕೆ ಬಂದಿವ ನಾಗಲಿಂಗ? ಹೋಗಿದ್ದ ಆ ಕಡೆ ಅಂದವ. ಯಾಕೆ ಸಹಜ ನೋಡ್ರಿ, ಇದು ಹೆಂಗೈತೆ ಅಂತಂದ್ರೆ, ಮುಂಜಾನಿಂದ ಸಂಜೆ ಮಟ್ಟ ನೌಕರಿ ಮಾಡ್ತೀವಂತಂದ್ರೆ, ಮುಂಜಾನಿಂದ ಸಂಜೆ ಮಟ್ಟ ಕಮ್ತಾ ಮಾಡ್ತೀವಂತಂದ್ರೆ, ಮುಂಜಾನಿಂದ ಸಂಜೆ ಮಟ್ಟ ಏನೋ ಉದ್ಯೋಗ ಮಾಡ್ತೀವಿ ಅಂದರೂ ಕೂಡ ಕೈಯಾಗ ಕುಡ್ಗೋಲ್ ತೊಗೊಂಡು ಕುರ್ಚಿ ಹಿಡಿದ ಕಸ ತೆಗೆಕ್ಕೆ ಹೋಗ್ತೀರಂತಂದ್ರೂ ಕೂಡ ಗೇಣು ಹೊಟ್ಟೆ ತುಂಬ ಸಾಕ. ಏನೇ ಮಾಡ್ತೀವಂದ್ರೂ ಕೂಡ ಈ ಗೇಣು ಹೊಟ್ಟೆ ತುಂಬ ಸಾಕ. ಸರಿಯಾದ ಸಮಯಕ್ಕೆ ಆಗಾಗ ಇದ್ರ ಬಿದ್ದೈತೆ ಅಂತ ತಿಳ್ಕೊಂಡು ಹೆಂಡತಿ ಮಕ್ಕಳು ಭಾಳ ಚಂದ ಕಾಣಕತ್ತಾರ. ಯವ್ವ ಒಂದು ಅರ್ಧ ಗಂಟೆ ಅಡುಗೆ ಮಾಡೋದು ತಡ ಮಾಡ್ರಿ, ನಮ್ಮ ಮಕ್ಕಳ ಹನುಮಪ್ಪಾಗಿರ್ತೈತಿ. ಯಾಕೆ? ಬರೀ 10 ನಿಮಿಷ ತಡ ಆಗಿದ್ದಕ್ಕೆ. ಇನ್ನು ಅಂತರಳು 3-4 ತಾಸಾಗ್ಯದ, ಮಗ ಬಂದಿಲ್ಲ. ತಂದೆಗೆ ಇಟ್ಟು ಸಿಟ್ಟು ಬಂತು. ಸೀದಾ ಹೋದ. ಅಲ್ಲೋ ಮನ್ಯಾಗ ನಿನ್ನ ನಂಬ್ಕೊಂಡು ಮನ್ಯಾಗ ನಿಮ್ಮ ಉಪವಾಸ ಅದಾಳ, ನಿಮ್ಮ ಅಣ್ಣಂದ್ರ ಉಪವಾಸ ಅದಾರ, ನಿಮ್ಮ ಅಣ್ಣನ ಹೆಂಡ್ರು ಉಪವಾಸ ಅದಾರ, ನಾನು ಸುಡ ಉಪವಾಸ ತಮ್ಮ, ನಾನು ಕೂಡ ಉಪವಾಸ ಅದೀನಿ. ಯಾಕೆ? ಮನ್ಯಾಗ ಊಟಕ್ಕೆ ಹಾಕತ್ರ ಬಾ ಅಂತ ತಿಳ್ಕೊಂಡು ಅಂದಾಗ ನಾಗಲಿಂಗಪ್ಪ ಅಂದ, ನಾ ಬರ್ತೀನಿ ಹೋಗಂದವ. ಯಾಕೆ? ಅಷ್ಟೊತ್ತಿಗೆ ವೈರಾಗ್ಯ ಬಂದುಬಿಟ್ಟಿತ್ತು ನಾಗಲಿಂಗಪ್ಪನಿಗೆ. ಅಷ್ಟೊತ್ತಿಗೆ ವೈರಾಗ್ಯ ಬಂದುಬಿಟ್ಟಿತ್ತು. ನಾ ಬರ್ತೀನಿ ಹೋಗಂದಾಗ ತಂದೆ ಬಂದ. ನಾಗಲಿಂಗಪ್ಪ ಮನೆಗೆ ಬಂದಿದ್ದ ಸಾಯಂಕಾಲ 6 ಗಂಟೆಗೆ ಮಾಡಿದ ಅಡಿಗೆ ತಂಗಳಾಗೋ ಪರಿಸ್ಥಿತಿ ಬಂದೈತಿ. ಬಿಸಿ ಅಡಿಗೆ ಇಲ್ಲ. ಆದರೂ ತಾಯಿಗೊಂದು ಖುಷಿ ಏನಂದ್ರೆ ನನ್ನ ಮಗ ಬಂತವ ಅಂತ ತಿಳ್ಕೊಂಡು ಬಂದು ಕೂಡ ಎಲ್ಲ ಏನೇನು ಅಡುಗೆ ಮಾಡಿ ಎಲ್ಲ ತೊಂಬಂದು ಮುಂದಿಟ್ಟಾಳ. ಅಪರೂಪಕ್ಕೆ ಮಗ ಬಂದ್ರೆ ಉಣಿಸ್ಬೇಕಂತ ತಿಳ್ಕೊಂಡು ಮುಂದೆ ಯಾವಾಗ ಇಟ್ಟಾಳ, ಇವರ ಅಣ್ಣಂದ್ರನ್ನ ಕತ್ರಂತ ಮೊದಲು ಬಂದು ಊಟ ಮಾಡೋ ಸರಳ ಅಂದ್ರೆ ಅವರು. ಆಮೇಲೆ ಮುಂದೆ ಮಾತಾಡಿಂತ ಸರಳ ಕುಂತು ಊಟ ಮಾಡಂದ್ರು. ಅಂದ್ಕೂಳೆ ನಾಗಲಿಂಗಪ್ಪ ಅಂದ, ನಾ ಉಣ್ಬೇಕು ಹೌದಲ್ಲ, ನಿನ್ನ ಸಲುವಾಗಿ ಮನೆಯಾಗ ಎಲ್ಲರೂ ಉಪವಾಸ ಅದಾರ, ಮೊದಲು ಊಟ ಮಾಡ, ಆಮೇಲೆ ಮುಂದೆ ಮಾತಂದ್ರು ಅವರು. ಅನ್ನೊತ್ತಿಗೆ ನಾಗಲಿಂಗಪ್ಪ ಅಂದ, ಇಲ್ಲ ನಾ ಉಣ್ಬೇಕು ನಂಗಿತ್ತಂದ್ರೆ ನಂದೊಂದು ಮಾತೈತೆ ಅಂದವ. ಅವರಪ್ಪ ಅಂದ, ತಮ್ಮ ನಿನ್ನ ಮಾತು ಹಿಕ್ಕಟ್ಟಾಗೋಲ್ಲಕ್ಕ, ಹಿಕ್ಕಟ್ಟು ಮಾತಾಡಂತ, ಮೊದಲು ಊಟ ಮಾಡೋಣ ಅಂದ. ನಾಗಲಿಂಗಪ್ಪ ಅಂದ, ಊಟ ಮಾಡೋಕ್ಕಿಂತ ಮುಂಚೆಕ್ಕ ನಂದೊಂದು ಮಾತೈತೆ ಅಂದ್ರೆ ಮಾತ್ರ ಊಟ ಮಾಡ್ತೀನಿ, ಇಲ್ಲಂದ್ರೆ ಇಲ್ಲ ಅಂದ. ತಂದೆ ಅಂದ ಶಿಟ್ನೊಳಗೆ, ಸರಿ ಏನು ಕೇಳಿ, ಏನಿನ ಮಾತು ಏನದ ಕೇಳಿ ಜಲ್ದಿ. ನಾಗಲಿಂಗಪ್ಪ ಅಂದ, ಏನಿಲ್ಲ, ಮತ್ತು ನಂದೊಂದು ಆಶೆ ಏನು ಅಂತಂದ್ರೆ ಬ್ರಹ್ಮಚಾರಿ ಆಗ್ಬೇಕಂತ ಮಾಡೀನಿ, ಸಮಾಜ ದೀಕ್ಷೆ ತಗೋಬೇಕಂತ ಮಾಡೀನಿ. ನಾನು ಬ್ರಹ್ಮಚಾರಿ ಆಗುವುದಕ್ಕಾಗಿ ಒಂದು ಸಮಯದೊಳಗೆ ಅವ್ವ ಅಪ್ಪಣೆ ಕೊಟ್ಟಾಳ, ನೀವೊಬ್ಬ ಕೊಟ್ಟಿಲ್ಲ, ನೀವೊಬ್ಬ ತಮ್ಮ ನೀ ಬ್ರಹ್ಮಚಾರಿಯಾಗ ಅಂದಬಿಡು, ಈ ಸದ್ದ ಊಟ ಮಾಡ್ತೀನಿ ಅಂದ. ತಂದೆಗಿಟ್ಟು ಸಿಟ್ಟು ಬಂತು. ಮೊದಲು ಹೋಗಿದ್ದ 5-6 ವರ್ಷ ಹೋಗಿದ್ದ ಅತ್ತಾಗ, ಅದ್ರಾಗ ಅಪರೂಪಕ್ಕೆ ಬಂದಾನ, ಅಡುಗೆ ಮಾಡ್ಯಾರ, ಹೊಟ್ಟೆ ಹಸತಿ, ಅದ್ರಾಗ ಹಿಡ್ಕೊಂಡು ನಿಂತ್ಕೊಂಡಾನ. ಏನು ಮಾಡ್ಬೇಕು? ಶಿಟ್ನೊಳಗೆ ಬೇದಿಯ ಮತ್ತೆ ಹೊಕ್ಕಾನ. ಊಟ ಮಾಡಿದ ಮಾತಾಡ್ಬೇಕಂತೀಯ, ಉಣ್ಣೋದಿಲ್ಲ, ಏನು ಮಾಡ್ಬೇಕು ಅನ್ನೋದ್ರೊಳಗೆ ಮನ್ಯಾಗ ತಾಯಿ ಕಣ್ಣ ನೀರು ಬರಕತ್ತು ಅಂತ. ಯಪ್ಪ ಅಪರೂಪಕ್ಕೆ ಬಂದಿದೆ, ನಮ್ಮ ಜೊತೆಗೆ ಇರ್ತೀನಿ ಅಂತ ತಿಳ್ಕೊಂಡು ನಾವು ಅಂದ್ಕೊಂಡ್ರೆ ಬ್ರಹ್ಮಚಾರಿ ಆಗ್ತೀನಿ ಅಂತೀಯಲ್ಲೋ, ಸನ್ಯಾಸಿ ಆಗ್ತೀನಿ ಅಂತೀಯಲ್ಲೋ ಅಂದಾಗ, ಯವ್ವ ನಿನ್ನ ಅಪ್ಪಣೆ ಸಿಕ್ಕದ, ತಂದೆ ಅಪ್ಪಣೆ ಸಿಕ್ಕಿದ್ದಿಲ್ಲ, ತಂದೆ ಅಪ್ಪಣೆ ತೊಗೊಳಕ್ಕೆ ಬಂದೀನಿ. ಆಕೆ ಅಂದ್ಲು ಹೆಂಡ್ತಿ, ನೋಡ್ರಿ ಅವ ಅಂಕರು
ಇತ್ತಿತ್ಲಾಗ ಯಾವುದೂ ಕೂಡ ವಿಚಾರ ಮಾಡೋಲ್ಲ, ಅವನ ಪಾಡಿಗೆ ಅವನು ಬಿಟ್ಟು ಬಿಡ್ರಿ, ಒಪ್ಪಿಗೆ ಕೊಟ್ಟು ಬಿಡ್ರಿ ಅಂದ. ಯಾವಾಗ ಒಪ್ಪಿಗೆ ಕೊಡ್ರಿ ಅಂತ ತಿಳ್ಕೊಂಡು ಅಂದ್ಲು, ಒಂದಂಥ ಸಮಯದ ಮೌನಾಚಾರ್ಯ ಅಂದ, ತಮ್ಮ ಒಪ್ಪಿಗೆ ಕೊಡೋಕ್ಕಿಂತ ಪೂರ್ವ ಮೊದಲು ಊಟ ಮಾಡೋಣ, ಆ ನಂತರ ಒಪ್ಪಿಗೆ ಕೊಡ್ತೀನಿ. ಆಗುವುದಿಲ್ಲ ಅಂದವ. ಉಪವಾಸಿದ್ರು ಚಿಂತಿಲ್ಲ, ಮೊದಲು ಅಪ್ಪಣೆ ಬೇಕಂದ. ಆವಾಗ ತಂದೆ ಸಿಟ್ಟಿನೊಳಗೆ ಆತ್ ತಗೋ ಬ್ರಹ್ಮಚಾರಿ ಅಂತ ಹೋಗ ಅಂದ. ಸಿಟ್ಟಿನೊಳಗೆ ತಂದೆ ಆತ ತಗೋ ಬ್ರಹ್ಮಚಾರಿ ಆಗಿ ಅಂತ ಹೋಗಂತಂದಾಗ ಎಷ್ಟು ಖುಷಿ ಆತ ನಾಗಲಿಂಗಪ್ಪನಿಗಂದ್ರ, ಹಾಕ್ಕೊಂಡಿರ್ತಕ್ಕಂಥ ಅಂಗಿ ಹರ್ಕೊಂಡು ಕ್ಯಾಕೆ ಹೊಡ್ಯಾಕತ್ತ. ಎದಕ್ಕೆ? ನಮ್ಮಪ್ಪ ನಂಗೆ ಬ್ರಹ್ಮಚಾರಿ ಆಗ ಅಪ್ಪಣೆ ಕೊಟ್ಟ ಅಂತ ತಿಳ್ಕೊಂಡು ಯಾವಾಗ ತಂದೆ ಅಪ್ಪಣೆ ಕೊಟ್ಟಾನ, ಹಾಕ್ಕೊಂಡು ಅಂಗಿ ಹರಿದ ಒಂದು ಕೌಪಿನ ಮಾಡ್ಕೊಂತಾನ, ಒಂದು ಕೈಯಾಗ ಜೋಳಿಗೆ ಹಿಡ್ಕೊಂತಾನ. ಉಣ್ಣಕ್ಕಿನ ಮುಂಚೆಗೆ ನಾಗಲಿಂಗಪ್ಪ ಅಂತಾನ, ಸನ್ಯಾಸಿ ಕೈಯೊಳಗಿರ್ತಕ್ಕಂಥ ಜೋಳಿಗೆ ಮನೆಗೆ ಭಿಕ್ಷೆ ಬೇಡಕ್ಕೆ ಏನೈತಲ್ಲ, ನಾ ಬೇಡದು ಮನೆಗಲ್ಲ, ಒಂದೇ ಭಿಕ್ಷೆ ಎಲ್ಲಿ ಅಂದ್ರೆ ನನ್ನ ಮನೆಗೆ ಆಗ್ಬೇಕ, ಅದು ಒಂದೇ ಭಿಕ್ಷೆ ನನ್ನ ಅಪ್ಪನ ನೀಡ್ಬೇಕಂದವ. ತಂದೆ ಇಟ್ಟು ಸಿಟ್ಟು ಬಂತ. ಅಪ್ಪಣೆ ಕೊಟ್ಟರು ಕೂಡ ಜೋಳಿಗೆ ಮಾಡ್ಕೊಂಡು ಕೇಳಕತ್ತ ಅಂದ್ಕೊಳ್ಳೆ ಏನು ಮಾಡ್ಬೇಕ? ಹೊಟ್ಟೆ ನೋಡಿ ಜಗ್ ಹಸ್ತೈತಿ, ಹೊಟ್ಟೆ ನೋಡಿದ್ರೆ ಡಾಂಬ್ರಟ ಆಡಕತ್ತೈತಿ. ಅವ್ರಂದ್ರು ಹಿಂಗಿರಂಗಿತ್ತಂದ್ರ, ಹಿಂಗೆ ಕೇಳ್ಬೇಕನ್ನಂಗಿತ್ತಂದ್ರ ಮತ್ತ್ಯಾಕೆ ಬಂದ್ಯೋ ನನ್ನ ಮನೆಗೆ ಅಂದವ್ ತಂದೆ. ನನ್ನ ಮನೆಗೆ ಮತ್ತ್ಯಾಕೆ ಬಂದೆ ಅಂದಾಗ, ನಿನ್ನ ಮನೆ ಬರ್ಬೇಕಂತ ಬಂದಿಲ್ಲಪ್ಪ, ನಿನ್ನಲ್ಲಿ ಅಪ್ಪಣೆ ತೊಗೊಳಕ್ಕೆ ಬಂದಿನಿ ಅಂದಾಗ ನಿನ್ನ ಮಗ ಬ್ಯಾಡೋದಲ್ಲ, ಹಾಗಾದ್ರೆ ಈ ಜೋಳಿಗೆ ಒಳಗೆ ಏನು ಹಾಕ್ಬೇಕು, ಹಾಕ್ಬಿಡು ಒಂದೇ ಭಿಕ್ಷೆ ನಿಂದಾಗಲಿ ಅಂದವ. ಇದ್ದ ಹಂಗೆ ಹರ್ಕೊಂಡು ಒಂದು ಕೌಪಿನ ಹಾಕ್ಕೊಂಡು ಒಂದು ಜೋಳಿಗೆ ಹಿಡ್ಕೊಂಡು ತಂದೆ ಕೈಯಿಂದ ಯಾವಾಗ ಹಾಕಿಸ್ಕೊಂಡ ತಂದೆ ತಾಗಳು ಅನ್ಕೊಂಡ್ರು, ಮಗ ಸನ್ಯಾಸಿ ಅಕ್ಕ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ನಾಗಲಿಂಗಪ್ಪ ಜೈ ಶಾಂಭವಿ ಅಂತ ತಿಳ್ಕೊಂಡು ಹೋಗ್ಬಿಟ್ಟ. ಮಾಡಿದ ಅಡಿಗೆ ಹಂಗೆ ಉಳಿತ. ಉಪವಾಸ ಕುಂತವ್ರು ಹಂಗೆ ಕುಂತ್ರೆ ಇಟ್ಟು ಸಿಟ್ಟು ಬಂತ ಮನ್ಯಾಗ ತಂದೆ ಅಣ್ಣ ಅತ್ತಿಯರಿಗೆ. ಇನ್ನೆಂದೂ ಕೂಡ ಈ ಮನೆ ಬರಬಾರ್ದಂದ್ರೆ ಅವ್ರು ಸಿಟ್ಟಿನೊಳಗೆ